ಎಸ್ ಪ್ರಶಾಂತ್, ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ನಲ್ಲಿ ಮೊದಲ ಪ್ರಮುಖ ಸುದ್ದಿ ನಾವು ಗಮನಿಸುವುದಾದ್ರೆ, ಮೋದಿ ನೇತೃತ್ವದ NDA 3.0 ಸರ್ಕಾರಕ್ಕೆ 100 ದಿನ. ದೇಶಾದ್ಯಂತ ಕೇಸರಿಪಾಳ್ಯದಲ್ಲಿ ಭರ್ಜರಿ ಸೆಲೆಬ್ರೇಷನ್ ಇದೆ. NDA ಸರ್ಕಾರದ 100 ದಿನಗಳ ಸಾಧನೆಯ ಕಿರುಪುಸ್ತಕ ಬಿಡುಗಡೆಯಾಗಿದೆ. 3ನೇ ಬಾರಿ ಆಡಳಿತಕ್ಕೆ ಬಂದು NDA ಸರ್ಕಾರ 100 ದಿನ ಪೂರೈಕೆ ಮಾಡಿತು. NDA ಸರ್ಕಾರದ ಈ 100 ದಿನಗಳ ಸಾಧನೆಯ ಕಿರುಪುಸ್ತಕ ಅದು ಬಿಡುಗಡೆಯಾಗಿರೋದು. ಗೃಹ ಸಚಿವ ಅಮಿತ್ ಶಾ ಕಿರುಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಸರ್ಕಾರ 100 ದಿನ ಸಂಭ್ರಮಿಸ್ತಾ ಇದ್ರೆ, ಜೊತೆಗೆ ಪ್ರಧಾನಿ ಮೋದಿಗೆ ಬರ್ತ್ಡೇ ಆಚರಿಸಿಕೊಂಡಿದ್ದಾರೆ. ಭುವನೇಶ್ವರದ ಗಡ್ಕಾನಾದಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮ. 26 ಲಕ್ಷ PM ಆವಾಸ್ ಯೋಜನೆ ಮನೆ ಉದ್ಘಾಟನೆ. ಮೋದಿ ಹುಟ್ಟುಹಬ್ಬದ ಪ್ರಯುಕ್ತ ಬಿಜೆಪಿಯಿಂದ ನಡೆದಂತಹ ಸೇವಾ ಪರ್ವ ಇದು. ದೇಶಾದ್ಯಂತ ಬಿಜೆಪಿ ರಕ್ತದಾನ ಶಿಬಿರ ಮಾಡಿತು. ಮೋದಿ ಪೇಂಟಿಂಗ್ ಮತ್ತು ಸಾಧನೆಯ ಚಿತ್ರಗಳ ಪ್ರದರ್ಶನ ಕೂಡ ನಡೆಯಿತು. ಪ್ರಧಾನಿಯ ಬರ್ತ್ಡೇ ಸಂಭ್ರಮ, ಅದರ ಜೊತೆಗೆ ಮೋದಿ 3.0 ಸರ್ಕಾರ ಅಂದರೆ NDA ನೇತೃತ್ವದ ಸರ್ಕಾರದ 100 ದಿನದ ಸೆಲೆಬ್ರೇಷನ್ ಎರಡನ್ನೂ ಭರ್ಜರಿಯಾಗಿ ಆಚರಿಸಿದೆ NDA. ಅಮಿತ್ ಶಾ ಮಾತನಾಡಿದ್ದಾರೆ. ಮೋದಿ ನೇತೃತ್ವದ 3ನೇ ಅವಧಿಯ ಸರ್ಕಾರ 100 ದಿನ ಪೂರೈಸಿದೆ. ನಾನು ಹೇಳೋದಕ್ಕೆ ಬಯಸ್ತೇನೆ, ಕಳೆದ 10 ವರ್ಷಗಳಲ್ಲಿ ಭಾರತದ ಅಭಿವೃದ್ಧಿ, ಭಾರತದ ಭದ್ರತೆ, ದೇಶದ ಬಡವರ ಕಲ್ಯಾಣಕ್ಕಾಗಿ ಸರ್ಕಾರವನ್ನು ನಾವು ಸಮರ್ಪಿಸಿದ್ದೀವಿ ಅಂತ ಶಾ ನುಡಿದಿದ್ದಾರೆ. मोदी जी की तीसरी सरकार के पहले 100 दिन के कामकाज पर आपको सूचना देने के लिए बुलाई गई. जैसा आप जानते हैं, लगातार 10 साल भारत के विकास को समर्पित, भारत की सुरक्षा को समर्पित और भारत के गरीबों के कल्याण को समर्पित सरकार चलाने के बाद इस आम चुनाव में तीसरी बार भारतीय जनता पार्टी को और हमारे साथी दलों को सरकार बनाने का एक जनादेश जनता ने दिया. इसके परिणाम स्वरूप 60 साल के बाद पहली बार कोई एक नेता तीसरी बार अपनी घोषणा के साथ देश का प्रधानमंत्री बनकर देश का नेतृत्व कर रहा है. 60 साल के बाद पहली बार देश में राजनीतिक स्थिरता का माहौल आया है और नीतियों के सातत्य को भी हमने अनुभव किया है. दुनिया के कई देशों में भी देखा गया, जहां एक प्रकार से वाइब्रेंट लोकतंत्र है, वहां पर ऐसे बहुत कम ही उदाहरण दिखाई पड़ते हैं. और इसका कारण है कि इस 10 साल में देश की बाहरी सुरक्षा, देश की आंतरिक सुरक्षा और देश की रक्षा प्रणाली, इसको मजबूत कर एक सुरक्षित भारत बनाने में नरेंद्र मोदी सरकार ने बहुत बड़ी सफलता मोदी जी के नेतृत्व में प्राप्त की है. ಎಸ್, ಮೋದಿ 3.0 ಸರ್ಕಾರಕ್ಕೆ 100 ದಿನ ಈಗಿರೋದು, ಮುಂದೇನು ಅನ್ನೋದು. ಪ್ರಶಾಂತ್, ಒಂದು ಪ್ರಧಾನಿಯ ಹುಟ್ಟುಹಬ್ಬದ ಸಂಭ್ರಮ, ಅದರ ಜೊತೆಗೆ NDA ನೇತೃತ್ವದ ಸರ್ಕಾರದ 100 ದಿನ ಪೂರೈಕೆಯ ಸಂಭ್ರಮ. ಆದರೆ ಈ ಬಾರಿಯ ಸರ್ಕಾರ ರಚನೆಯಿಂದ ಹಿಡಿದು ನಡ್ಕೊಂಡು ಬಂದಂತಹ ರೀತಿವರೆಗೆ ಭಿನ್ನ ಇದೆ. ಈ 100 ದಿನನ ಆ ರಿಪೋರ್ಟ್ ಕಾರ್ಡನ್ನು ಅವ್ರು ಮುಂದಿಟ್ಟಿದ್ದಾರೆ. ಅದನ್ನು ನಾವು ಅಳೆಯೋದಾದರೆ ಪ್ರತಿಭಾ ನೋಡಿ, ಭಾರತದ ರಾಜಕಾರಣದಲ್ಲಿ 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ವ್ಯಕ್ತಿಗಳು 3 ಜನ. ಒಬ್ಬರು ಪಂಡಿತ್ ನೆಹರು, ಇಂದಿರಾ ಗಾಂಧಿ ಮತ್ತು ನರೇಂದ್ರ ಮೋದಿ ಅವರು. ಪಂಡಿತ್ ನೆಹರು ಅವರು ಲಗಾತಾರ ಅಂದರೆ ಅವ್ಯಾಹತವಾಗಿ 3ನೇ ಬಾರಿ ಆದರು. 52ರ ಚುನಾವಣೆ ಗೆದ್ದರು, 57 ಗೆದ್ದರು, 62 ಗೆದ್ದರು. ಇಂದಿರಾ ಗಾಂಧಿ ಮಧ್ಯೆ ಗ್ಯಾಪ್ ಆಯಿತು, ತುರ್ತು ಪರಿಸ್ಥಿತಿ ಹೇರಿದ ಕಾರಣದಿಂದಾಗಿ ಅವರು 67, 72 ಗೆದ್ದರು. ನಂತರ 77 ಸೋತರು, 80ಕ್ಕೆ ಪುನರಪಿ ಅವರು ಪ್ರಧಾನಮಂತ್ರಿ ಆದರು. ಹೀಗಾಗಿ ಅವ್ಯಾಹತವಾಗಿ ಪ್ರಧಾನಮಂತ್ರಿಯಾಗಿ 3ನೇ ಬಾರಿ ಆಯ್ಕೆಯಾಗಿರ್ತಕ್ಕಂಥವರು ನರೇಂದ್ರ ಮೋದಿ. 14 ಮತ್ತು 19ರ ಸರ್ಕಾರಗಳು ಪೂರ್ಣ ಪ್ರಮಾಣದ BJPಯ ಸರ್ಕಾರಗಳಾಗಿದ್ದವು ಮತ್ತು 2 ಚುನಾವಣೆಗಳಲ್ಲಿ BJP ಮತ್ತು ನರೇಂದ್ರ ಮೋದಿಯ ಜನಪ್ರಿಯತೆಗೆ ಎಲ್ಲೂ ಕುಂದು ಬಂದಿರಲಿಲ್ಲ, ಜನಪ್ರಿಯತೆ ಜಾಸ್ತಿ ಆಗ್ತಾ ಹೋಯಿತು. ಆದರೆ 24ರ ಚುನಾವಣೆಯಲ್ಲಿ ಕೆಲ ರಾಜ್ಯಗಳಲ್ಲಿ, ಪ್ರಮುಖವಾಗಿ ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ರಾಜಸ್ಥಾನ್, ಕರ್ನಾಟಕದಲ್ಲೂ ಒಂದು 7-8 ಸೀಟ್ ಕಡಿಮೆ ಆದವು. ಈ ರಾಜ್ಯಗಳಲ್ಲಿ ಹೊಡೆತ ಬಿದ್ದ ನಂತರ 40 ಸೀಟ್ಗಳ ಒಂದು ಶಾರ್ಟ್ನಿಂದಾಗಿ
TDP ಮತ್ತು JDU ಮತ್ತು ಉಳಿದ ಸಣ್ಣ ಪಕ್ಷಗಳ ನೆರವಿನೊಂದಿಗೆ ಇವತ್ತು ನರೇಂದ್ರ ಮೋದಿ ಒಂದು ರೀತಿಯ ಸಮ್ಮಿಶ್ರ ಸರ್ಕಾರವನ್ನು ರಚಿಸಿದ್ದಾರೆ. ಸಮ್ಮಿಶ್ರ ಅಂದ ತಕ್ಷಣ ನೀವು UPA ಮತ್ತು NDA ಕಾಲದ ಸಮ್ಮಿಶ್ರ ಸರ್ಕಾರಗಳ ರೀತಿ ಅಲ್ಲ. UPA NDA ಕಾಲದಲ್ಲಿ ಆಗ BJP 180 ಇತ್ತು, NDAದಲ್ಲಿ UPA ಒಂದ್ಸಲ 140 ಇತ್ತು, ಒಂದ್ಸಲ 203 ಇತ್ತು. ಅಂದರೆ ಮಿತ್ರ ಪಕ್ಷಗಳ ಬೆಂಬಲದ ಅನಿವಾರ್ಯತೆ, ಅವಶ್ಯಕತೆ ಮತ್ತು ಒತ್ತಡ ಆಗ ಜಾಸ್ತಿ ಇತ್ತು. ಈಗ ರಿಲೇಟಿವ್ಲಿ ಕಡಿಮೆ ಇದೆ. ಆದರೆ ಇದನ್ನೊಂದು ರೀತಿಯಲ್ಲಿ ನರೇಂದ್ರ ಮೋದಿಯವರ ಸಮ್ಮಿಶ್ರ ಸರ್ಕಾರ ಅಂತಕ್ಕಂಥ ರೀತಿಯಲ್ಲಿ ನೋಡಲಾಗುತ್ತೆ. ನಾನು ಅಲ್ಲಿಂದನೇ ಶುರು ಮಾಡ್ತೀನಿ. ನೋಡಿ, 2 ಪ್ರಮುಖವಾಗಿರ್ತಕ್ಕಂಥ ಬಿಲ್ಗಳನ್ನು ವಾಪಸ್ ತೆಗೆದುಕೊಳ್ಳಲಾಗಿದೆ. ಒಂದು ಬ್ರಾಡ್ಕಾಸ್ಟ್ ಬಿಲ್ ತರಲಾಗಿತ್ತು ಆನ್ಲೈನ್ ಕಂಟ್ರೋಲ್ ಕಾರಣದಿಂದಾಗಿ. ಅದರ ಮಿತ್ರ ಪಕ್ಷಗಳ ಒತ್ತಡ, ಬೇಸರದ ಕಾರಣದಿಂದ ಆ ಬ್ರಾಡ್ಕಾಸ್ಟ್ ಬಿಲ್ ಹಿಂತೆಗೆದುಕೊಳ್ಳಲಾಯಿತು ಕಳೆದ 100 ದಿನಗಳಲ್ಲಿ. ಅಲ್ಲಿಂದ ನಾವು ಶುರು ಮಾಡೋಣ. ಎರಡನೇದು ಲ್ಯಾಟ್ರಲ್ ಎಂಟ್ರಿ ಏನಿತ್ತು, ಲ್ಯಾಟ್ರಲ್ ಎಂಟ್ರಿಯ ಅಡ್ವರ್ಟೈಸ್ಮೆಂಟನ್ನು ವಾಪಸ್ ತೆಗೆದುಕೊಳ್ಳತಕ್ಕಂಥ ಒಂದು ಪರಿಸ್ಥಿತಿ ಕೂಡ ನರೇಂದ್ರ ಮೋದಿಯವರೆಗೆ ಬಂತು. ಇವೆರಡನ್ನು ಹೊರತುಪಡಿಸಿದರೆ ಮಿತ್ರ ಪಕ್ಷಗಳ ಹಗ್ಗ ಜಗ್ಗಾಟದ ಚರ್ಚೆ 100 ದಿನಗಳ ಕಾಲ ಬಹಳ ದೊಡ್ಡ ಮಟ್ಟದಲ್ಲೇ ನಡೆಯಲಿಲ್ಲ. ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಆಗಬಹುದು ಅಂತ ಮೊದಲನೇ ದಿನ ಸರ್ಕಾರ ರಚಿಸುವಾಗ ನಾವೆಲ್ಲ ಏನು ಚರ್ಚೆಗಳನ್ನು ಮಾಡಿದ್ವಿ, ಒಂದು ಕಡೆ ಚಂದ್ರಬಾಬು ಜಗ್ತಾರೆ, ಒಂದು ಕಡೆ ನಿತೀಶ್ ಜಗ್ತಾರೆ, ಹಾಗಾಗ್ತಾ ಇಲ್ಲ. ಅವರನ್ನು ಕೂಡ ಖುಷಿ ಪಡಿಸ್ತಕ್ಕಂಥ ಪ್ರಯತ್ನ, ಪೋಲಾವರಂ ಪ್ರಾಜೆಕ್ಟನ್ನು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಘೋಷಣೆ ಮಾಡಿ ದುಡ್ಡು ಕೊಡಲಾಯಿತು. ಆದರೆ ನನಗನ್ಸುತ್ತೆ ನೋಡಿ, ಇವೆಲ್ಲವೂ ಈಗ ಗುಜರಾತ್ನಲ್ಲಿ ಸೆಮಿಕಂಡಕ್ಟರ್ ಹಬ್ ನಿರ್ಮಾಣ ಆಗ್ತಾ ಇದೆ. 3 ಲಕ್ಷ ಕೋಟಿಯಷ್ಟು ಹಣವನ್ನು ಇನ್ಫ್ರಾಸ್ಟ್ರಕ್ಚರ್ ಫಂಡ್ಗೆ ಬಳಕೆ ಮಾಡಲಾಗಿದೆ. 70,000 ಕೋಟಿಯಷ್ಟು ಹಣವನ್ನು ಖರ್ಚು ಮಾಡಿ ಮಹಾರಾಷ್ಟ್ರದಲ್ಲೊಂದು ಹೊಸ ಬಂದರು ನಿರ್ಮಾಣ ಆಗ್ತಾ ಇದೆ. ಅನ್ಡೌಟೆಡ್ಲಿ ನರೇಂದ್ರ ಮೋದಿ ಸರ್ಕಾರದ ಬಹುದೊಡ್ಡ ಸಾಧನೆ 2 ಟರ್ಮ್ನಲ್ಲಿ ಮತ್ತು 3ನೇ ಟರ್ಮ್ನಲ್ಲಿ ನೋಡಿದಾಗ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇದೆ ಸಾಧನೆ ವಿಸಿಬಲ್ ಆಗಿ. ನಿಮಗೆ ಈಗ ನ್ಯಾಷನಲ್ ಹೈವೇಯಲ್ಲಿ ಓಡಾಡುವಾಗ, ರೈಲ್ವೆಯಲ್ಲಿ ಓಡಾಡುವಾಗ, ವಿಮಾನ ನಿಲ್ದಾಣಗಳ ಕನೆಕ್ಟಿವಿಟಿಯನ್ನು ನೋಡಿದಾಗ ನಿಮಗೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಅಂತಕ್ಕಂಥದ್ದು ನರೇಂದ್ರ ಮೋದಿ ಸರ್ಕಾರದ ಸಾಧನೆ. ಅದರಲ್ಲಿ 2 ಪ್ರಶ್ನೆನೇ ಇಲ್ಲ. ಅದರ ಜೊತೆಗೆ ಈ ಬಾರಿ ಈಗ ವಕ್ಫ್ ತಿದ್ದುಪಡಿ ಕಾನೂನು ತರಲಾಯಿತು, ಸೆಲೆಕ್ಟ್ ಕಮಿಟಿಗೆ ಹೋಗಿದೆ. ಮುಂದಿನ ಇದರಲ್ಲಿ ಅದನ್ನು ತರಲಿಕ್ಕೆ ಸಾಧ್ಯ ಆಗುತ್ತಾ, ವಕ್ಫನ್ನೇ ರದ್ದು ಮಾಡಬೇಕು ಅಂತಕ್ಕಂಥ ಒಂದು ಚರ್ಚೆ ಸೋಷಿಯಲ್ ಮೀಡಿಯಾಗಳಲ್ಲಿ ವ್ಯಾಪಕವಾಗಿ ನಡೀತಾ ಇದೆ. 1 ನೇಷನ್ 1 ಇಲೆಕ್ಷನ್, ಐ ಥಿಂಕ್ ಇಟ್ ಇಸ್ ಪ್ರಾಕ್ಟಿಕಲಿ ಇಂಪಾಸಿಬಲ್ ಆಗುತ್ತೋ ಏನೋ. ನಿಮಗೆ ಕಳೆದ ಬಾರಿಯೇ ನರೇಂದ್ರ ಮೋದಿ ಅದರ ಬಗ್ಗೆ ಮಾತನಾಡಿದ್ದು, ಆದರೆ ಈಗ ಮತ್ತೆ ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ಆದರೆ ಜನಗಣತಿಯಲ್ಲಿ ಜಾತಿ ಗಣತಿ ಮಾಡಿಸ್ಬೇಕಾ ಬೇಡವಾ ಅಂತಕ್ಕಂಥದ್ದು ಕೂಡ ನರೇಂದ್ರ ಮೋದಿಯವರ 3.0 ಸರ್ಕಾರಕ್ಕಿರ್ತಕ್ಕಂಥ ಒಂದು ದೊಡ್ಡ ಸವಾಲು. ಯಾಕಂದರೆ ರಾಹುಲ್ ಗಾಂಧಿ ಹೇಳ್ತಿದ್ದಾರೆ ಏನಕ್ಕೇನ ಜಾತಿ ಗಣತಿ ನಡೆಸಬೇಕು ಅಂತಕ್ಕಂಥದ್ದು. ಮೊನ್ನೆ RSS ಕೂಡ ಜಾತಿ ಗಣತಿ ಬಗ್ಗೆ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಸರ್ಕಾರದ ಮೇಲೆ ಒತ್ತಡ ಇದೆ. 2021ರಲ್ಲಿ ಜಾತಿ ಗಣತಿ ಆಗಬೇಕಿತ್ತು, ಆಗಿಲ್ಲ. ಇನ್ಮೇಲೆ ಆದಾಗ ಅದರಲ್ಲಿ ಜನಗಣತಿಯ ಜೊತೆಗೆ ಜಾತಿ ಗಣತಿ ನಡೆಸಬೇಕಾ ಅಂತಕ್ಕಂಥದ್ರ ಬಗ್ಗೆ ಕೂಡ ಸರ್ಕಾರ ನಿರ್ಣಯ ತೆಗೆದುಕೊಳ್ಬೇಕು. ಏಕರೂಪ ನಾಗರಿಕ ಸಂಹಿತೆ, ಮೊನ್ನೆ ಅಷ್ಟೇ ಆಗಸ್ಟ್ 15ರ ಭಾಷಣದಲ್ಲಿ ನರೇಂದ್ರ ಮೋದಿ ಅಂದರೆ ಸೆಕ್ಯುಲರ್ ಲಾಗಳನ್ನು ತರುವ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಹೀಗಾಗಿ ಏಕರೂಪ ನಾಗರಿಕ ಸಂಹಿತೆಯನ್ನು ತರಲಿಕ್ಕೆ ಸಾಧ್ಯ ಆಗುತ್ತಾ, ಅದರ ಸಾಧಕ ಬಾಧಕ ಏನು, ಆಗ ಮಿತ್ರ ಪಕ್ಷಗಳೇನು ಮಾಡ್ತವೆ, ಇವು ಕೂಡ ಮುಂದಿರ್ತಕ್ಕಂಥ ಒಂದು ಚಾಲೆಂಜ್ಗಳು. ಆದರೆ ನನಗನ್ಸುತ್ತೆ ವಾಟ್ ಈಸ್ ದ ಪೊಲಿಟಿಕಲ್ ಚಾಲೆಂಜ್ ಫಾರ್ ನರೇಂದ್ರ ಮೋದಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ 2024ರ ಚುನಾವಣೆಯಲ್ಲಿ 40 ಸೀಟ್ಗಳು ಶಾರ್ಟ್ ಆದ ನಂತರ ಅನ್ಡೌಟೆಡ್ಲಿ ನರೇಂದ್ರ ಮೋದಿ ಮತ್ತು BJPಯ ಜನಪ್ರಿಯತೆಯಲ್ಲಿ ಒಂದು ಸಣ್ಣ ಮಟ್ಟದ ಇಳಿಕೆ ಕಂಡು ಬಂತು. ನಾನಾ ರೀತಿಯಲ್ಲಿ ವ್ಯಾಖ್ಯಾನಗಳನ್ನು ಕೆಲವರು BJPಯವರು ಮಾಡ್ತಾರೆ, ಮೋದಿಯ ಪ್ರಶಂಸಕರು ಮಾಡ್ತಾರೆ, ಮೋದಿಯ ವಿರೋಧಿಗಳು ಜನಪ್ರಿಯತೆ ಪೂರ್ಣ ಕುಸಿದು ಬಿತ್ತು ಅಂತ ಹೇಳ್ತಾರೆ. ಸತ್ಯ ಏನು ಅಂತಂದರೆ ಸಣ್ಣ ಮಟ್ಟದ ಇಳಿಕೆ ನರೇಂದ್ರ ಮೋದಿ ಅವರು 40 ಸೀಟ್ಗಳಲ್ಲಿ ಕಡಿಮೆ, ಉತ್ತರ ಪ್ರದೇಶದಲ್ಲಿ ಪ್ರಮುಖವಾಗಿ, ಮಹಾರಾಷ್ಟ್ರದಲ್ಲಿ ಆಗಿದೆ. ಅಂದರೆ ರಾಜ್ಯಗಳ ಚುನಾವಣೆಗಳಲ್ಲಿ ಏನು ಬರ್ತಾ ಇವೆ, ಈಗ ನೋಡಿ ಹರಿಯಾಣದ ಚುನಾವಣೆ ಇದೆ, ಜಮ್ಮು ಕಾಶ್ಮೀರದ ಚುನಾವಣೆ ಇದೆ. ಹರಿಯಾಣದಲ್ಲಿ 10 ವರ್ಷಗಳಿಂದ BJPಯ ಸರ್ಕಾರ ಇದೆ, 10 ವರ್ಷಗಳಿಂದ BJPಯ ಸರ್ಕಾರ ಇದೆ. ಈ ಬಾರಿಯಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ಮೈತ್ರಿ ಮಾಡಿಕೊಂಡಿದೆ. ಹೀಗಾಗಿ ಹರಿಯಾಣವನ್ನು ಪುನರಪಿ ಗೆಲ್ತಾರ? ನರೇಂದ್ರ ಮೋದಿಯವರನ್ನು ಕಳೆದ 2 ವರ್ಷಗಳ ನೀವು ರಾಜಕೀಯ ಅಧ್ಯಯನವನ್ನು ಮಾಡಿದರೆ ಅಥವಾ ವಿಶ್ಲೇಷಣೆಯನ್ನು ಮಾಡಿದರೆ, ಕೇಂದ್ರದ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಇಂಪ್ಯಾಕ್ಟ್ ಎಷ್ಟಿರುತ್ತೋ ರಾಜ್ಯಗಳ ಚುನಾವಣೆಗಳು ಬಂದಾಗ ನರೇಂದ್ರ ಮೋದಿ ಇಂಪ್ಯಾಕ್ಟ್ ಕಡಿಮೆ ಇರುತ್ತೆ. ಕರ್ನಾಟಕದಲ್ಲೂ ನಾವು ಇದನ್ನು ನೋಡಿದ್ವಿ. ವಿಧಾನಸಭಾ ಚುನಾವಣೆಯಲ್ಲಿ ಜನ ವೋಟ್ ಮಾಡಿದ ಪ್ಯಾಟರ್ನ್ ಬೇರೆ ಇತ್ತು, ಲೋಕಸಭಾ ಚುನಾವಣೆಯಲ್ಲಿ ವೋಟ್ ಮಾಡಿದ ಪ್ಯಾಟರ್ನ್ ಬೇರೆ ಇತ್ತು.
ಯಾವುದೇ ಒಂದು ಸರ್ಕಾರಕ್ಕೊಂದು ಲೆಜಿಟಿಮಸಿ ಬೇಕಾದರೆ, ಅಂದರೆ ಈಗ ನೋಡಿ, ಈಗ ನಾವು ಸಿದ್ದರಾಮಯ್ಯ ಸರ್ಕಾರವನ್ನು ಕಂಪೇರ್ ಮಾಡೋದಾದರೆ ಸತತ ಭ್ರಷ್ಟಾಚಾರದ ಪ್ರಕರಣಗಳು ಸಿದ್ದರಾಮಯ್ಯನವರ ಸರ್ಕಾರದ ಗವರ್ನೆನ್ಸ್ ಕೆಪಾಸಿಟಿಯನ್ನು ಕಡಿಮೆ ಮಾಡಿವೆ. ರೈಟ್. ಹಾಗೆ ಪಾಲಿಟಿಕಲಿ ನೀವು ಸತತ ಚುನಾವಣೆಗಳನ್ನು ಗೆಲ್ತಾ ಇದ್ದರೆ ಮಾತ್ರ ನಿಮಗೊಂದು ಪೊಲಿಟಿಕಲ್ ಲೆಜಿಟಿಮಸಿ, ಅಥಾರಿಟಿ ಬರುತ್ತೆ. ನರೇಂದ್ರ ಮೋದಿಯವರ ಸಕ್ಸಸ್ನ ಬಹುದೊಡ್ಡ ಏನು, ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾಗ ಅಸ್ಸಾಂನಲ್ಲಿ ಅಧಿಕಾರ ಬಂತು, ಉತ್ತರ ಪ್ರದೇಶದಲ್ಲಿ ಅಧಿಕಾರ ಬಂತು, ಹರಿಯಾಣದಂಥ ರಾಜ್ಯದಲ್ಲಿ ಅಧಿಕಾರ ಬಂತು, ಮಹಾರಾಷ್ಟ್ರದಂಥ ರಾಜ್ಯದಲ್ಲಿ BJP 4ನೇ ಪಕ್ಷವಾಗಿದ್ದು ಹೋಗಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಯಿತು. ಅದು ನರೇಂದ್ರ ಮೋದಿಯವರ ಕೆಪಾಸಿಟಿಯ ಕಾರಣದಿಂದಾಗಿ, ಅವರ ಸಾಮರ್ಥ್ಯ ಮತ್ತು ಜನಪ್ರಿಯತೆ ಕಾರಣದಿಂದಾಗಿ ಆ ಗೆಲುವು ಬಂತು. ಆದರೆ ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿಯವರಿಗೆ ಬಹಳ ಕಷ್ಟಕರವಾಗಿರ್ತಕ್ಕಂಥ ಚುನಾವಣೆಗಳಿವೆ. ಹರಿಯಾಣ, ಜಮ್ಮು ಕಾಶ್ಮೀರದ ಚುನಾವಣೆ, ಆರ್ಟಿಕಲ್ 370ರ ನಂತರ ನಡೀತಾ ಇರ್ತಕ್ಕಂಥ ಒಂದು ಮೊದಲ ಚುನಾವಣೆ. ಆ ಚುನಾವಣೆಯಲ್ಲಿ BJP ಟಿಕೆಟ್ ಹಂಚಿಕೆಗೆ ಹೋದಾಗಲೇ ಬಹಳ ದೊಡ್ಡ ಸಮಸ್ಯೆಯನ್ನು ಎದುರಿಸಿತು. ಹರಿಯಾಣದಲ್ಲಿ ಹ್ಯೂಜ್ ಆಂಟಿ ಇನ್ಕಂಬನ್ಸಿ ಇದೆ. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಯಾಬ್ ಸೈನಿಯನ್ನು ತಂದು ಮುಖ್ಯಮಂತ್ರಿ ಮಾಡಲಾಯಿತು. ಮನೋಹರ್ ಖಟ್ಟರನ್ನು ಕೇಂದ್ರ ಮಂತ್ರಿಮಂಡಲಕ್ಕೆ ತೆಗೆದುಕೊಳ್ಳಲಾಗಿದೆ. ಜಾಟ್ ನಾನ್ ಜಾಟ್ ಕನ್ಸಾಲ್ಟೇಷನ್ ಪಾಲಿಟಿಕ್ಸ್ನಲ್ಲಿ BJPಗೆ ಹರಿಯಾಣದಲ್ಲಿ ಒಳ್ಳೆಯ ಸುದ್ದಿಗಳು ಬರ್ತಾ ಇಲ್ಲ. ನಂಬರ್ 1. ಜಮ್ಮು ಕಾಶ್ಮೀರದ ಚುನಾವಣೆಯ ಸಂದರ್ಭದಲ್ಲಿ ಕಾಶ್ಮೀರದಲ್ಲಂತೂ ವೋಟ್ ಬರೋದೇ ಇಲ್ಲ. ಲೆಟ್ಸ್ ಬಿ ವೆರಿ ಫ್ರ್ಯಾಂಕ್ ಆ್ಯಂಡ್ ಕ್ಲಿಯರ್. ನಿಮ್ಗೇನು ಬರಬೇಕಿದ್ರು ಜಮ್ಮುದಲ್ಲಿ ಬರಬೇಕು. ಜಮ್ಮುದಲ್ಲಿ ಕಳೆದ ಬಾರಿಯಂತೆ ಪೂರ್ಣ ಪ್ರಮಾಣದ ಸ್ವೀಪನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ನಿಮ್ಗೆ ಮಹಾರಾಷ್ಟ್ರದ ಚುನಾವಣೆಗಳು ಬರ್ತವೆ. ಮಹಾರಾಷ್ಟ್ರದ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ನಾವು ನೋಡಿದ್ದೀವಿ, ಬಹಳ ದೊಡ್ಡ ನಷ್ಟ BJP ಮತ್ತು ಮಿತ್ರ ಪಕ್ಷಗಳಿಗಾಯಿತು. ಅತಿಯಾದ ರಾಜಕಾರಣದಿಂದ ಆಯ್ತು, ಅದರ ವಿಶ್ಲೇಷಣೆಗೆ ನಾನು ಹೋಗಲ್ಲ. ಆದರೆ ಮಹಾರಾಷ್ಟ್ರ ಗೆಲ್ತಾರೋ ಇಲ್ವೋ ಅಂತಕ್ಕಂಥದ್ದು ಮೋದಿ 3.0 ಮೇಲೆ ಒಂದು ಪೊಲಿಟಿಕಲ್ ಇಂಪ್ಯಾಕ್ಟನ್ನು ನಿಶ್ಚಿತವಾಗಿ ಅದರದ್ದು ಇರುತ್ತೆ. ಅದಾದಮೇಲೆ ನಿಮಗೆ ಜಾರ್ಖಂಡ್ನ ಚುನಾವಣೆಗಳಿವೆ. ಸರಿ, ಜಾರ್ಖಂಡ್ನ ಚುನಾವಣೆಗಳು ನ್ಯಾಷನಲ್ ಪಾಲಿಟಿಕ್ಸ್ ಮೇಲೆ ಬಹಳ ಪರಿಣಾಮ ಬೀರಲಿಕ್ಕಿಲ್ಲ. ಆದರೆ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಅಂತ ನಾವೇನು ಕರಿತೀವಿ, ಅದರ ಇಫೆಕ್ಟ್ ನಿಶ್ಚಿತವಾಗಿರುತ್ತೆ. ಇವತ್ತಿನ ದಿನಮಾನಗಳಲ್ಲಿ ಸಣ್ಣ ಮಹಾನಗರ ಪಾಲಿಕೆ ಚುನಾವಣೆ ಗೆಲ್ತಾರೋ ಇಲ್ವೋ ಅಂತಕ್ಕಂಥದ್ದು ಇಡೀ ದೇಶ ಬಹಳ ಕುತೂಹಲದಿಂದ ನೋಡ್ತಾ ಇರುತ್ತೆ. ಅದಾದ ತಕ್ಷಣ ದಿಲ್ಲಿ ವಿಧಾನಸಭಾ ಚುನಾವಣೆ ಬರ್ತವೆ. ಅಗ್ನಿ ಪರೀಕ್ಷೆ ಬಹಳ ದೊಡ್ಡದಿದೆ, ಸವಾಲ್ ಜೋರಿದೆ. ನರೇಂದ್ರ ಮೋದಿಯವರ ಸ್ಟ್ರೆಂತ್ ಇರ್ತಕ್ಕಂಥದ್ದು, ಅವರು ಮೇಲಿಂದ ಮೇಲೆ ಚುನಾವಣೆಗಳನ್ನು ಗೆದ್ದು ತೋರಿಸ್ತಾ ತಮ್ಮ ಪೊಲಿಟಿಕಲ್ ಲೆಜಿಟಿಮಸಿಯನ್ನು ಸಾಧಿಸಿದ್ರು. ಆದರೆ ಈಗ ಕಷ್ಟಕರವಾದ ಚುನಾವಣೆಗಳು ಬಂದಿವೆ. ನ್ಯಾಚುರಲಿ ಬರುತ್ತೆ, 10 ವರ್ಷಗಳ ಆಡಳಿತದ ನಿಮ್ಗೆ 5 ವರ್ಷಕ್ಕೆ ಎಂಟಿ ಇನ್ಕಂಬನ್ಸಿ ಬರುತ್ತೆ. ಬಟ್ ಫಾರ್ ಮೋದಿ 2024 BJP ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಿಕಾಸ್ ಆಫ್ ಮೋದಿ ಬರೀ 40 ಶಾರ್ಟ್ ಕಮಿಂಗ್ಸ್ ಬಂತು. ನಿಜ. ಇನ್ನೊಂದು ಅದರಲ್ಲಿ ಸವಾಲು ಕೂಡ ಇದೆ. 74 ವಯಸ್ಸಾಯಿತು ನರೇಂದ್ರ ಮೋದಿ ಅವರಿಗೆ. ರೈಟ್. ಈಗ ಪಂಡಿತ್ ನೆಹರು 2 ಆಳ್ವಿಕೆಯ ನಂತರ 3ನೇ ಆಳ್ವಿಕೆಯಲ್ಲಿ ಪತ್ರಿಕೆಗಳು ಬರ್ತದೆ, ನೆಹರು ನೆಕ್ಸ್ಟ್ ಹೂ. ಆ ಚರ್ಚೆ ಅಂಗಳದಲ್ಲಿ ಶುರು ಆಗುತ್ತೆ. ಪಬ್ಲಿಕ್ ಅಲ್ಲೂ ಕೂಡ ಈಗ ಚರ್ಚೆ ಆಗ್ತಾ ಇದೆ. 74 ಆದ್ಮೇಲೆ 75ಕ್ಕೆ ಅವರು ಬೂಟ್ಸ್ ಅನ್ನ ಹ್ಯಾಂಗ್ ಮಾಡ್ತಾರ ಅಥವಾ ಮುಂದುವರಿತಾರ, ಯಾರಿಗೆ ಬಿಟ್ಕೊಡ್ತಾರೆ? ಬಿಜೆಪಿಯ ಹೊಸ ರಾಷ್ಟ್ರೀಯ ಅಧ್ಯಕ್ಷನ ಆಯ್ಕೆಯಲ್ಲಿ ಸ್ವಲ್ಪ ಮಟ್ಟಿಗಿನ ಹಗ್ಗ ಜಗ್ಗಾಟ, ಸವಾಲುಗಳು ಬಹಳ ಪಟ್ಟಿ ಮಾಡ್ತಾ ಹೋದ್ರೆ ಬಹಳ ದೊಡ್ಡದೇ ಇದೆ. ಅದನ್ನ ಹೇಗೆ ಎದುರಿಸ್ತಾರೆ? ಪೊಲಿಟಿಕಲ್ ಸವಾಲುಗಳು ನರೇಂದ್ರ ಮೋದಿ ಅವ್ರಿಗೆ ಜಾಸ್ತಿ ಇವೆ. ಅವರ ಗವರ್ನೆನ್ಸ್ ಬಗ್ಗೆ, ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಪ್ರಶ್ನೆನೇ ಇಲ್ಲ. ಹಿ ಈಸ್ ಅ ಗುಡ್ ಅಡ್ಮಿನಿಸ್ಟ್ರೇಟರ್. ಬಟ್ ಪೊಲಿಟಿಕಲ್ ಸವಾಲುಗಳನ್ನ ಹೇಗೆ ಎದುರಿಸ್ತಾರೆ ಅನ್ನೋದು ನೋಡಬೇಕಾಗತ್ತೆ. ಪರಪ್ಪನ ಅಗ್ರಹಾರ ಜೈಲಲ್ಲೇನು ದರ್ಶನ್ಗೆ ರಾಜಾತಿಥ್ಯ ನಡೆದಂತಹ ಪ್ರಕರಣ ನಡೀತಲ್ಲ, ಪ್ರಕರಣದ ಬಳಿಕ ಇಡೀ ಗ್ಯಾಂಗ್ ಅನ್ನ ಶಿಫ್ಟ್ ಮಾಡಲಾಯಿತು, ದರ್ಶನ್ ಅಂಡ್ ಗ್ಯಾಂಗ್ ಅನ್ನು ಬೇರೆ ಬೇರೆ ಜೈಲಿಗೆ. ಆದರೆ ಈ ರೌಡಿ ಶೀಟರ್ಗಳ ಕತೆ ಏನು, ವಿಲ್ಸನ್ ಗಾರ್ಡನ್ ನಾಗನ ಕತೆ ಏನು ಪ್ರಶ್ನೆ ಇತ್ತು. ಈಗ ಆತನ ಆಟಕ್ಕೂ ಜೈಲಧಿಕಾರಿಗಳು ಬ್ರೇಕ್ ಹಾಕಿದ್ದಾರೆ. ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಕಲಬುರಗಿ ಜೈಲಿಗೆ ಶಿಫ್ಟ್. ಕಲಬುರಗಿ ಜೈಲಿಗೆ ಶಿಫ್ಟ್ ಆಗ್ತಾರೆ ವಿಲ್ಸನ್ ಗಾರ್ಡನ್ ನಾಗ. ದರ್ಶನ್ ಗ್ಯಾಂಗ್ನಂತೆ ವಿಲ್ಸನ್ ನಾಗನ ಗ್ಯಾಂಗ್ ಕೂಡ ಈಗ ಛಿದ್ರ ಆಗಿದೆ. ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ 22 ಜನರನ್ನ ಬೇರೆ ಬೇರೆ ಜೈಲು ಶಿಫ್ಟ್ಗೆ ತಯಾರಿಯಾಗಿದೆ. ಕಳೆದ ವಾರವೇ ಕಲಬುರಗಿಗೆ ಶಿಫ್ಟ್ ಆಗಬೇಕಾಗಿತ್ತು ನಾಗ. ಆದರೆ ಕೋರ್ಟ್ನಲ್ಲಿ ತೀರ್ಪು ನಿನ್ನೆಗೆ ಕಾಯ್ದಿರಿಸಿದ್ದ ಹಿನ್ನೆಲೆ ಈಗ ನಾಗನ ಗ್ಯಾಂಗ್ ಶಿಫ್ಟ್ಗೆ ಅನುಮತಿಯನ್ನ ಕೋರ್ಟ್ ಕೊಟ್ಟಿದೆ. ಕೋರ್ಟ್ ತೀರ್ಪಿನ ಪ್ರತಿ ಇವತ್ತು ಪೊಲೀಸರ ಕೈ ಸೇರೋ ಸಾಧ್ಯತೆ ಇದೆ. ಬಳಿಕ ಯಾರ್ಯಾರು ಯಾವ್ಯಾವ ಜೈಲಿಗೆ ಶಿಫ್ಟ್ ಅನ್ನೋದು ಫೈನಲ್ ಆಗುತ್ತೆ. ಈ ಫೋಟೋ ನಾವು ನೋಡ್ತಾ ಇದ್ದೀವಿ. ಫೋಟೋ ಭಾರಿ ಸಂಚಲನ ಮೂಡಿಸ್ತು. ಈ ಫೋಟೋದಲ್ಲಿ ನಾವು ಗಮನಿಸ್ತಾ ಇರೋದು ರಾಜಾತಿಥ್ಯ ಸಿಕ್ಕಿರೋದು, ಇದೆಲ್ಲ ವಿಲ್ಸನ್ ಗಾರ್ಡನ್ ನಾಗನ ಕೃಪೆ ಅನ್ನೋದು ಜಗಜ್ಜಾಹೀರಾಗಿತ್ತು.
ಹಾಗಾಗಿ ಬರೀ ದರ್ಶನ್ ಗ್ಯಾಂಗ್ ಮಾತ್ರ ಶಿಫ್ಟ್ ಆಗಿದ್ರೆ ಈ ರೌಡಿ ಶೀಟರ್ಗಳನ್ನ ಶಿಫ್ಟ್ ಮಾಡಲ್ವಾ, ಇವರಿಗೆ ಆತಿಥ್ಯಗಳು ಹಾಗಿದ್ರೆ ಮುಂದುವರಿಯುತ್ತಾ ಅನ್ನೋ ಪ್ರಶ್ನೆ ಇತ್ತು. ಈಗ ಆ ಗ್ಯಾಂಗ್ನ ಆಟಕ್ಕೂ ಕೂಡ ಬ್ರೇಕ್ ಬೀಳ್ತಾ ಇದೆ. ಎಸ್, ಈ ಬೆಳವಣಿಗೆ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚೇತನ್ ಕೂಡ ಜಾಯ್ನ್ ಆಗಿದ್ದಾರೆ. ಚೇತನ್ ನಿಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ, ಚೇತನ್, ವಿಲ್ಸನ್ ಗಾರ್ಡನ್ ನಾಗನ ಗ್ಯಾಂಗ್ನ ಆಟಕ್ಕೆ ಕೊನೆಗೂ ಬ್ರೇಕ್ ಬೀಳ್ತಾ ಇದೆಯಾ? ಈ ರಾಜಾತಿಥ್ಯ ಪ್ರಕರಣ ಹೊರಬಂದಾಗಲೇ ದರ್ಶನ್ ಗ್ಯಾಂಗ್ ಮಾತ್ರ ಶಿಫ್ಟ್ ಆಗ್ತಾ ಇದ್ದು, ಈ ರೌಡಿ ಶೀಟರ್ಗಳ ಗ್ಯಾಂಗ್ನ ಕಥೆ ಏನೋ ಪ್ರಶ್ನೆ ಇತ್ತು. ಇಷ್ಟು ದಿನಗಳು ಬೇಕಾಯ್ತಾ ಹಾಗಿದ್ರೆ ಈ ಆಟಕ್ಕೆ ಬ್ರೇಕ್ ಹಾಕೋದಕ್ಕೆ? ಪ್ರತಿಮಾ, ಹೌದು. ಯಾಕಂದ್ರೆ ದರ್ಶನ್ ಜೊತೆಗಿನ ಫೋಟೋ ವೈರಲ್ ಆಗ್ತಿದ್ದಂತಹ ಇಡೀ ಒಂದು ಪರಪ್ಪನಗ್ರಹಾರ ಜೈಲಿನ ಅಕ್ರಮ ಹೊರಗಡೆ ಬಂದಿರುವಂಥದ್ದು. ಅಂದ್ರೆ ಕಳೆದ 20 ವರ್ಷಗಳಿಂದನೂ ಕೂಡ ವಿಲ್ಸನ್ ಗಾರ್ಡನ್ ನಾಗ ಒಂದಿಲ್ಲ ಒಂದು ಕೇಸ್ ಮಾಡಿಕೊಂಡು ಪರಪ್ಪನಗ್ರಹಾರ ಜೈಲಿಗೆ ಹೋಗ್ತಾನೆ ಇದ್ದಾನೆ. 2004ರಲ್ಲಿ ಆತ ಮೊದಲ ಒಂದು ಕ್ರೈಮ್ ಅನ್ನ ಮಾಡ್ತಾನೆ. ಅಂದಿನಿಂದ ಇಂದಿನವರೆಗೂ ಕೂಡ ಆತನ ಆಟಕ್ಕೆ ಬ್ರೇಕ್ ಇದುವರೆಗೂ ಕೂಡ ಬಿದ್ದಿರಲಿಲ್ಲ. ಯಾಕಂದ್ರೆ ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳು ಲಭ್ಯ ಆಗಿರಲಿಲ್ಲ. ಒಳಗಡೆ ಒಂದು ಜೈಲಿನ ಅಧಿಕಾರಿಗಳು ಸಾಕಷ್ಟು ಒಂದು ವ್ಯವಸ್ಥೆಯನ್ನ ವಿಲ್ಸನ್ ಗಾರ್ಡನ್ ನಾಗನಿಗೆ ಈ ಹಿಂದೆಂದನೂ ಮಾಡ್ಕೊಂತ ಬಂದಿದ್ರು ಅನ್ಅಫಿಷಿಯಲ್ ಆಗಿ. ಆದ್ರೆ ಇದೀಗ ಏನ್ ದರ್ಶನ್ ಜೊತೆಗಿರುವಂತಹ ಫೋಟೋ ಏನಿದೆ, ಆ ಫೋಟೋ ವೈರಲ್ ಆಗ್ತಿದ್ದಂತೆ ಆತನ ಆಟಕ್ಕೂ ಕೂಡ ಬ್ರೇಕ್ ಬಿದ್ದಿರುವಂಥದ್ದು. ಒಟ್ಟು 22 ಜನರನ್ನ ಅಲ್ಲಿ ಬೇರೆ ಬೇರೆ ಜೈಲ್ಗೆ ಶಿಫ್ಟ್ ಮಾಡೋದಕ್ಕೆ ಇದೀಗ ಕೋರ್ಟ್ ಆರ್ಡರ್ ಅನ್ನ ಮಾಡಿರುವಂಥದ್ದು. ವಿಲ್ಸನ್ ಗಾರ್ಡನ್ ನಾಗನನ್ನು ಕೂಡ ಕಲಬುರಗಿ ಜೈಲಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಒಟ್ಟು ಎಲ್ಲರೂ ಕೂಡ 22 ಮಂದಿಯೂ ಕೂಡ ಕೋಕಾ ಆಕ್ಟ್ ನಡಿ ಬಂಧನ ಆಗಿದ್ರು. ಏನ್ ಸಿದ್ದಾಪುರ ಮಹೇಶನನ್ನ ಪರಪ್ಪನಗ್ರಹಾರ ಜೈಲಿನಿಂದ ಆಚೆ ಬರ್ತಿದ್ದಂತೆ ಒಂದು ಭೀಕರವಾಗಿ ಈ ಒಂದು ಗ್ಯಾಂಗ್ ಹತ್ಯೆಯನ್ನ ಮಾಡತ್ತೆ. ಈ ಪ್ರಕರಣದಲ್ಲಿ ಸದ್ಯಕ್ಕೆ ಇವರು ಏನು ಜೈಲಿನಲ್ಲಿ ಇರುವಂಥದ್ದು. ಅದಲ್ದಿರ 11ಕ್ಕೂ ಹೆಚ್ಚು ಕೊಲೆ ಪ್ರಕರಣಗಳು ಕೂಡ ಇದೆ. ಅಂದ್ರೆ ಆ ಪ್ರಕರಣ ಆದ ನಂತರ ಆತ ಅರೆಸ್ಟ್ ಆಗಿ ಜೈಲಿಗೆ ಹೋಗಿದ್ದ. ಎಲ್ಲವನ್ನೂ ಕೂಡ ಅನುಭವಿಸ್ತಾ ಇದ್ದ. ಅನ್ಅಫಿಷಿಯಲ್ ಆಗಿ ವಾರಕ್ಕೆ ಒಂದು 20,000 ರೂಪಾಯಿ 20,000 ಕೊಟ್ಟು ರೇಷನ್ ತಗೋತಾ ಇದ್ದ. ಅದೆಲ್ಲರನ್ನು ಕೂಡ ತನ್ನ ಪಟಾಲಂ ಏನಿದೆ ಅದನ್ನ ಮೇಂಟೈನ್ ಮಾಡೋದಕ್ಕೆ ಅಂತಾನೆ 10 ಲಕ್ಷವನ್ನು ಕೂಡ ವಿಲ್ಸನ್ ಗಾರ್ಡನ್ ನಾಗ ಖರ್ಚು ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂತದ್ದು. ಸದ್ಯಕ್ಕೆ ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ 22 ಮಂದಿಯನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಆದೇಶ ಆಗಿದೆ. ಈತನನ್ನ ಕಲಬುರಗಿ ಜೈಲಿಗೆ ಶಿಫ್ಟ್ ಮಾಡುವಂತ ಸಾಧ್ಯತೆ ಇರುವಂತದ್ದು. ಪ್ರತಿಮಾ, ಚೇತನ್, ಇಡೀ ಈ ಪರಪ್ಪನ ಆಗ್ರಹ ಮೊನ್ನೆ CCBN ರೇಡ್ ಆಯಿತು. ಕೆಲ ಪೊಲೀಸ್ ಮೂಲಗಳು ಹೇಳ್ತಾ ಇದ್ವು ಇಡೀ ವಿಲ್ಸನ್ ಗಾರ್ಡನ್ ನಾಗನೇ ಪರಪ್ಪನ ಅಗ್ರಹಾರ ಜೈಲಿನ ವ್ಯವಸ್ಥೆಯನ್ನು ಮೇಂಟೈನ್ ಮಾಡ್ತಾ ಇದ್ದ. ಅದು ನಿಜ ಆಗಿತ್ತಾ? ಹೌದೌದು ಪ್ರಶಾಂತ್. ಯಾಕಂದ್ರೆ ಯಾರು ಒಳಗಡೆ ಹೋದ್ರು ಕೂಡ ನಾಗನ್ ಜೊತೆ ಚೆನ್ನಾಗಿದ್ರೆ ಮಾತ್ರ ನಿಮಗೆ ವ್ಯವಸ್ಥೆಗಳು ದೊರಕ್ತಾ ಇದ್ವು. ಹೌದೌದು, ಎಕ್ಸಾಕ್ಟ್ಲಿ. ಯಾಕಂದ್ರೆ ಇಡೀ ಒಂದು ಬ್ಯಾರಕ್ಗಳನ್ನೇ 1-2-3 ಬ್ಯಾರಕ್ಗಳನ್ನೇ ವಿಲ್ಸನ್ ಗಾರ್ಡನ್ ನಾಗ ಕೊಂಡುಕೊಂಡಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಅಂದ್ರೆ ಅವನ ಬ್ಯಾರಕ್ನಲ್ಲಿರುವಂತಹ ಸೆಲ್ಗಳೇನಾದರೂ ಬೇಕಿದ್ರೆ ಅದಕ್ಕೆ ಒಂದಿಷ್ಟು ದುಡ್ಡನ್ನು ಫಿಕ್ಸ್ ಮಾಡಿರ್ತಿದ್ದ. 50,000ದಿಂದ ಹಿಡಿದು 5 ಲಕ್ಷದ ತನಕವೂ ಕೂಡ ಒಂದೊಂದು ಸೇಲ್ನ ವಿಲ್ಸನ್ ಗಾರ್ಡನ್ ನಾಗ ಬಾಡಿಗೆ ಕೊಡ್ತಿದ್ದ ಅನ್ಅಫಿಷಿಯಲ್ ಆಗಿ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಅಂದ್ರೆ ನಾಗನ ಜೊತೆ ಚೆನ್ನಾಗಿದ್ರೆ ಸಾಕು, ನಾಗನನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು, ಯಾರೇ ಕೈದಿ ಒಳಗಡೆ ಹೋದ್ರು ಕೂಡ ಅವ್ರಿಗೆ ರಾಜಾತಿಥ್ಯ ಅಂತೂ ಇತ್ತು. ಯಾಕಂದ್ರೆ 7-8 ಬ್ಯಾರಕ್ಗಳನ್ನ ಅವನ ಹುಡುಗರೆ ಮೇಂಟೈನ್ ಮಾಡ್ತಾ ಇದ್ರು. ಎಲ್ಲ ರೂಮ್ಗಳನ್ನು ಕೂಡ ಮೇಂಟೈನ್ ಮಾಡ್ತಾ ಇದ್ದ. ಮೊಬೈಲ್ ಫೋನ್ಗಳನ್ನ ಯಾರ್ಯಾರು ಕೊಡಬೇಕು ಏನು ಅನ್ನೋದನ್ನು ಕೂಡ ಮೇಂಟೈನ್ ಮಾಡ್ತಾ ಇದ್ದ. ಇಡೀ ಒಂದು ಕೈದಿಗಳಿಗೆ ರಾಜಾತಿಥ್ಯ ಕೊಡಬೇಕಂತಂದ್ರೆ ವಿಲ್ಸನ್ ಗಾರ್ಡನ್ ನಾಗನ್ ಜೊತೆ ಚೆನ್ನಾಗಿದ್ರೆ ಸಾಕಿತ್ತು. ಅಷ್ಟು ವ್ಯವಸ್ಥೆಗಳು ಕೂಡ ಆಗ್ತಿತ್ತು. ಯಾಕಂದ್ರೆ ಕಳೆದ 20 ವರ್ಷಗಳಿಂದನೂ ಕೂಡ ನಿರಂತರ ಕೇಸ್ಗಳನ್ನ ಮಾಡಿಕೊಂಡು ಪರಪ್ಪನಗ್ರಹಾರ ಜೈಲ್ಗೆ ವಿಲ್ಸನ್ ಗಾರ್ಡನ್ ನಾಗ ಚೇತನ್, ಕೊನೆ ಪ್ರಶ್ನೆ ನೋಡಿ. ನನಗೆ ಯಾರೋ ಒಬ್ಬ ಪೊಲೀಸ್ ಅಧಿಕಾರಿ ತಮಾಷೆ ಮಾಡ್ತಾ ಇದ್ರು. ಈ ಇಡೀ ದರ್ಶನ್ ಪರಪ್ಪನ ಅಗ್ರಹಾರದ ಪ್ರಕರಣ ಬೆಳಕಿಗೆ ಬಂದ ನಂತರ 5,000ಕ್ಕೆ ಸಿಗಬೇಕಿದ್ದ ವಸ್ತು ಈಗ 10,000ಕ್ಕೆ ಹೋಗಿದೆ, ಬೇರೆ ಏನೂ ಬದಲಾವಣೆ ಆಗಲ್ಲ ಅಂತ. ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲೇ 3 ಬ್ಯಾರಕ್ ಕೊಂಡ ನಾಗ ಕಲಬುರಗಿಯಲ್ಲಿ ಕೊಳ್ಳಿಕ್ಕೆ ಆಗಲ್ಲ ಅಂತ ಅರ್ಥನಾ, ಲೆಕ್ಕನಾ, ನಿರೀಕ್ಷೆನಾ? ಪ್ರಶಾಂತ್, ಅಂದರೆ ಇಲ್ಲಿ ಇದ್ದಂತಹ ಒಂದು ಕಾಂಟ್ಯಾಕ್ಟ್ಗೂ ಅಲ್ಲಿರುವಂತಹ ಕಾಂಟ್ಯಾಕ್ಟ್ಗೂ ಸ್ವಲ್ಪ ವ್ಯತ್ಯಾಸ ಅಂತೂ ಇರುತ್ತೆ. ಅಂದರೆ ದುಡ್ಡು ಕೊಟ್ಟರೆ ಜೈಲಿನಲ್ಲಿ ಈ ಹಿಂದೆಂದೂ ಕೂಡ ಅಕ್ರಮಗಳು ನಡೀತಾನೆ ಬರ್ತಿರೋ ಅಂಥದ್ದು ಎಲ್ಲವೂ ಕೂಡ ಸಿಗುತ್ತೆ ಅಂತ ಹೇಳಲಾಗ್ತದೆ. ಆದರೆ ಪರಪ್ಪನ ಅಗ್ರಹಾರದಲ್ಲಿ ವಿಲ್ಸನ್ ಗಾರ್ಡನ್ದು ತನ್ನದೇ ಆದಂತಹ ಹೋಲ್ಡ್ ಇದ್ರು. ಒಂದಿಲ್ಲ ಒಂದು ಹುಡುಗರು ಕೂಡ ಅವನ ಹುಡುಗರು ಪರಪ್ಪನ ಅಗ್ರಹಾರದಲ್ಲೇ ಇದ್ರು. ಇಡೀ ಒಂದು ಬೆಂಗಳೂರಿನಲ್ಲೇ ಒಂದು ಭೂಕತ ದೊರೆಯಾಗಿ ಆತ ಆಳಬೇಕು ಅಂದ್ಕೊಂಡಿದ್ದ. ಹೀಗಾಗಿ ಪರಪ್ಪನ ಅಗ್ರಹಾರದಲ್ಲಿ ಈಸಿ ಟು ಅಸೆಸ್ ಎಲ್ಲವೂ ಕೂಡ ಈಸಿಯಾಗಿ ಸಿಗ್ತಾ ಇತ್ತು. ಆದರೆ
ಕಲಬುರಗಿ ಜೈಲಿನಲ್ಲಿ ಅದು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಟೈಮ್ ಕಡಿಮೆ ಇದೆ. ದೆಹಲಿಯಲ್ಲಿ ಏನಾಗ್ತಾ ಇದೆ? ದೆಹಲಿಯಲ್ಲಿ ಕೇಜ್ರಿವಾಲ್ ರಾಜ್ಯಭಾರ ಅಂತ್ಯ ಆಗಿದೆ. ಈಗ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ಸಚಿವೆ ಅತಿಶಿ ಸಿಂಗ್ ಅವರನ್ನ ಕೇಜ್ರಿವಾಲ್ ತಮ್ಮ ಉತ್ತರಾಧಿಕಾರಿಯಾಗಿ ನೇಮಿಸಿದ್ದಾರೆ. ಹಾಗಾಗಿ ಸುಷ್ಮಾ ಸ್ವರಾಜ್ ಆಯ್ತು, ಶೀಲಾ ದೀಕ್ಷಿತ್ ಆಯ್ತು, ಈಗ 3ನೇ ಮಹಿಳಾ ಸಿಎಂ ದೆಹಲಿಗೆ ಬರ್ತಾ ಇರುವಂಥದ್ದು. ಸಾಲು ಸಾಲು ಸಭೆಗಳ ಬಳಿಕ ಅತಿಶಿ ಅವರ ಹೆಸರು ಫೈನಲ್ ಆಗಿದೆ. ಕೇಜ್ರಿವಾಲ್ ಸಂಪುಟದಲ್ಲಿ 14 ಖಾತೆಗಳನ್ನ ನಿಭಾಯಿಸಿದಂಥವರು ಅತಿಶಿ. ಮೊದಲ ಬಾರಿ ಶಾಸಕರಾದಂಥವರು, ಸಚಿವಗಿರಿ ಸಿಕ್ತು, ಈಗ ಮುಖ್ಯಮಂತ್ರಿ ಹುದ್ದೆಯೇ ಸಿಕ್ಕಿದೆ. ಸಿಎಂ ಕೇಜ್ರಿವಾಲ್ ಜೈಲಲ್ಲಿದ್ದಾಗ ಕೂಡ ಅತಿಶಿಯೇ ಆಡಳಿತವನ್ನ ನಡೆಸಿತ್ತು. ಈಗ ಮತ್ತೆ ಕೇಜ್ರಿವಾಲ್ರನ್ನೇ ಸಿಎಂ ಮಾಡೋದು ನಮ್ಮ ಗುರಿ ಅಂತ ಅತಿಶಿ ಹೇಳ್ತಿದ್ದಾರೆ. ಕೇಜ್ರಿವಾಲ್ ವಿಶ್ವಾಸ ಇಟ್ಟು ಈಗ ಸಚಿವೆ ಅತಿಶಿ ಸಿಂಗ್ ಅವರನ್ನ ದೆಹಲಿಯ ನೂತನ ಸಿಎಂ ಆಗಿ ಆಯ್ಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅತಿಶಿ ಕೇಜ್ರಿವಾಲ್ ಅವರಿಗೆ ಧನ್ಯವಾದವನ್ನ ಅರ್ಪಿಸಿದರು. गुरु अरविंद केजरीवाल जी का धन्यवाद करना चाहती हूँ, जिन्होंने मुझे इतनी बड़ी जिम्मेदारी दी और इस जिम्मेदारी के लिए मुझ पे भरोसा किया। ये सिर्फ आम आदमी पार्टी में हो सकता है। मैं एक सामान्य परिवार से आती हूँ, लेकिन अरविंद केजरीवाल जी ने मुझ पे भरोसा किया, मुझे विधायक बनाया, मुझे मंत्री बनाया और आज मुख्यमंत्री बनने की जिम्मेदारी दी है। मुझे मैं खुश हूँ कि अरविंद केजरीवाल जी ने मुझ पे इतना भरोसा किया है। लेकिन जितना सुख आज मेरे मन में है, आज उससे बहुत ज़्यादा दुख भी मेरे मन में है। दुख इसलिए कि दिल्ली के लोकप्रिय मुख्यमंत्री मेरे बड़े भाई अरविंद केजरीवाल जी आज इस्तीफ़ा दे रहे हैं। मैं आज ये ज़रूर कहना चाहती हूँ आम आदमी पार्टी के सभी विधायकों की तरफ से, दिल्ली की 2 करोड़ जनता की तरफ से, कि दिल्ली का एक ही मुख्यमंत्री है और उस मुख्यमंत्री का नाम अरविंद केजरीवाल है। ये गुरु अरविंद केजरीवाल। ಎಸ್ ಪ್ರಶಾಂತ್, ಕೇಜ್ರಿವಾಲ್ ಆಯ್ಕೆ ಯಾರಾಗ್ತಾರೆ, ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಬಹಳ ಚರ್ಚೆ ಮಾಡ್ತಾ ಇದ್ವಿ. ಅತಿಶಿ ಹೆಸರು ಕೂಡ ಇತ್ತು, ಆದರೆ ಅತಿಶಿ ಅವರನ್ನೇ ಫೈನಲ್ ಮಾಡಿರುವಂಥದ್ದು. ಈ ಆಯ್ಕೆ ಏನು ಲೆಕ್ಕಾಚಾರ? ಪ್ರತಿಮಾ, ಅಂದರೆ ನಿನ್ನೆ ಕೂಡ ನಾವು ಮಾತನಾಡಿದ್ವಿ. ನನ್ನ ಲೆಕ್ಕಾಚಾರ ಇತ್ತು ಅಂದರೆ ಅದು ದಟ್ ವಾಸ್ ಅ ಕನ್ವೆನ್ಷನಲ್ ವಿಸ್ಡಮಲ್ಲಿ ಒಂದು ಲೆಕ್ಕಾಚಾರ ಏನಿತ್ತು ಅಂದರೆ, ಯಾರಾದರೂ ಡಮ್ಮಿಯನ್ನು ತಂದು ಮುಖ್ಯಮಂತ್ರಿ ಮಾಡ್ತಾರೆ, ನಂತರ 4 ತಿಂಗಳ ಕಾಲ ಉಳಿಸ್ಕೊಂಡು ಒಂದು ಐಡೆಂಟಿಟಿ ಪಾಲಿಟಿಕ್ಸ್ ಮಾಡ್ಬೋದು, ದಲಿತರನ್ನು ತರ್ಬೋದು, ಮತ್ತು ಆ ರೀತಿಯ ಪಾಲಿಟಿಕ್ಸನ್ನು ಮಾಡಿ ನಂತರ ತಾವು ವಾಪಸ್ ಮುಖ್ಯಮಂತ್ರಿ ಆಗಲಿಕ್ಕೆ ಒಂದು ವೇದಿಕೆಯನ್ನು ಸಿದ್ಧಪಡಿಸ್ತಿದ್ದಾರೆ ಅಂತ. ಬಟ್ ಕೇಜ್ರಿವಾಲ್ ಹಂಗೆ ಮಾಡಿಲ್ಲ. ಕೇಜ್ರಿವಾಲ್ ಈಸ್ ನಾಟ್ ಎ ಕನ್ವೆನ್ಷನಲ್ ಥಿಂಕರ್, ಅದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಆತಿಶಿ ಮರ್ಲಾನ್ ಸಿಂಗ್, ಆತಿಶಿ ನೋಡಿ 2001ರಲ್ಲಿ ಶಿ ಇಸ್ 43 ವೆಸ್ಟ್, ಮತ್ತು ಸೆಂಟ್ ಸ್ಟಿಫನ್ಸ್ ಡೆಲ್ಲಿ ಮತ್ತು ಆಕ್ಸ್ಫರ್ಡಲ್ಲಿ ಓದಿರ್ತಕ್ಕಂಥವ್ರು. ಅವರ ತಂದೆ ದಿಲ್ಲಿ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆಗಿದ್ದರು. ಕೇವಲ 1.5 ವರ್ಷದ ಹಿಂದೆ 2023ರಲ್ಲಿ ಮನೀಶ್ ಸಿಸೋಡಿಯಾ ಜೈಲಿಗೆ ಹೋದಾಗ ಆತಿಶಿ ಕೇಜ್ರಿವಾಲ್ರ ಕ್ಯಾಬಿನೆಟಿಗೆ ಬಂದಿದ್ದರು. ಅವರು 15ರಿಂದ 20 ಅವಧಿಯಲ್ಲಿ MLAನೂ ಆಗಿರಲಿಲ್ಲ. 15ರಿಂದ 20 ಅವಧಿಯಲ್ಲಿ ಅವರು ಒಂದು ರೀತಿಯ ಕನ್ಸಲ್ಟೆಂಟ್ ಆಗಿದ್ದರು ಮನೀಶ್ ಸಿಸೋಡಿಯಾಗೆ ಎಜುಕೇಷನ್ ಡಿಪಾರ್ಟ್ಮೆಂಟನ್ನು ಸರಿಪಡಿಸುವುದಕ್ಕೋಸ್ಕರ. ಅಲ್ಲಿ ಆತಿಶಿಯವರ ಪರ್ಫಾರ್ಮೆನ್ಸ್ ಭಾಳ ಚೆನ್ನಾಗಿತ್ತು. ಆ್ಯಸ್ ಎ ನ್ಯಾಷನಲ್ ಸ್ಪೋಕ್ಸ್ ಪರ್ಸನ್ ಆಫ್ ದ ಆಮ್ ಆದ್ಮಿ ಪಾರ್ಟಿ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಮತ್ತು ನೋಡಿ, ಇಂಥ ಒಂದು ಜವಾಬ್ದಾರಿಗಳನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರಾಜಕೀಯ ನಾಯಕನಿಗೆ ಹೊಸ ಆಯ್ಕೆಯ ಮೇಲೆ ಒಂದು ವಿಶ್ವಾಸ ಇರಬೇಕಾಗುತ್ತೆ, ಪರ್ಸ್ನಲ್ ವಿಶ್ವಾಸ ಇರಬೇಕಾಗತ್ತೆ. ರಾಜಕೀಯ ವಿಶ್ವಾಸ ಸಾಕಾಗಲ್ಲ. ಅದು ಪ್ರಾಯಶಃ ಕೇಜ್ರಿವಾಲ್ರಿಗೆ ಆತಿಶಿ ಮರ್ಲಾನ್ ಸಿಂಗ್ ಬಗ್ಗೆ ಇದ್ದಂತಿದೆ. ಮತ್ತು ಮನೀಶ್ ಸಿಸೋಡಿಯಾ ಮತ್ತು ಅರವಿಂದ್ ಕೇಜ್ರಿವಾಲ್ ಜೈಲಿನಲ್ಲಿ ಇದ್ದಾಗಲೂ ಕೂಡ ಆತಿಶಿ ವಾಸ್ ವೆರಿ ವೆರಿ ಆ್ಯಕ್ಟಿವ್. ಇಡೀ ಗೌರ್ಮೆಂಟನ್ನು ನಿಭಾಯಿಸ್ತಾ ಇದ್ದರು. ಮತ್ತು ಕೇಜ್ರಿವಾಲ್ ಮೇಲೆ ಒಂದು ರೀತಿಯಾಗಿರ್ತಕ್ಕಂಥ ಟ್ರಸ್ಟ್ ಫ್ಯಾಕ್ಟರನ್ನು ಗಳಿಸಿದ್ದ ಕಾರಣದಿಂದಾಗಿ ಆತಿಶಿ ಅವರಿಗೆ ಈ ಮುಖ್ಯಮಂತ್ರಿ ಹುದ್ದೆ ದೊರೆತಿದೆ. ಕೇವಲ ಶಾಸಕರಾಗಿ ನಿಮ್ಗೆ ಮೊದಲನೇ ಬಾರಿ ಶಾಸಕಿಯವರು. ಕಾಲ್ಕಾಜಿ ಕ್ಷೇತ್ರ ಅಂತಿದೆ. ಕಾಲ್ಕಾಜಿ ಈಸ್ ನೋಯ್ಡಾಗೆ ಹತ್ಕೊಂಡಿರ್ತಕ್ಕಂಥ ಒಂದು ಕ್ಷೇತ್ರ ಇದೆ. ಒಂದು ಬದಿಯಲ್ಲಿ ಮನೀಶ್ ಸಿಸೋಡಿಯಾ ಪಡ್ಪಡಗಂಜ್ನ MLA ಆಗಿದ್ದರೆ, ಇನ್ನೊಂದು ಬದಿಯಲ್ಲಿ ಆತಿಶಿ ಮರ್ಲೇನ ಕಾಲ್ಕಾಜಿ ಕ್ಷೇತ್ರದಿಂದ MLA ಆಗಿರ್ತಕ್ಕಂಥವ್ರು. ಇಂಥ ಒಂದು ದೊಡ್ಡ ಹುದ್ದೆಯನ್ನು ಕೊಟ್ಟಿರಬೇಕಾದ್ರೆ ಕೇಜ್ರಿವಾಲ್ರಿಗೆ ಭಾಳ ದೊಡ್ಡ ವಿಶ್ವಾಸ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದರೆ ಕೇಜ್ರಿವಾಲ್ರಿಗೆ ಏನು ಬೇಕು,
ಸುಪ್ರೀಂ ಕೋರ್ಟ್ ಅವರಿಗೆ ಬೇಲ್ ಕೊಡುವಾಗಲೇ ಹೇಳಿದೆ, ನೀವು ಮುಖ್ಯಮಂತ್ರಿ ಕಾರ್ಯಾಲಯಕ್ಕೆ ಹೋಗುವಂತಿಲ್ಲ, ನೀವು ಮುಖ್ಯಮಂತ್ರಿಗಳ ಕಡತಗಳಿಗೆ ಸಹಿ ಹಾಕುವಂತಿಲ್ಲ ಅಂತಕ್ಕಂಥದ್ದು. ಅಂದರೆ ಒಂದು ರೀತಿಯಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಮುಂದುವರೆದಿದ್ರೆ ಲೇಮ್ಡಕ್ ಮುಖ್ಯಮಂತ್ರಿ ಆಗ್ತಾಯಿದ್ರು. ಹೀಗಾಗಿ ಅನಿವಾರ್ಯವಾಗಿ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಕ್ಕಂಥ ಸಂದರ್ಭದಲ್ಲಿ ಕ್ರೈಸಿಸನ್ನು ಒಂದು ಅಪಾರ್ಚುನಿಟಿಯಾಗಿ ಕ್ರಿಯೇಟ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆತಿಶಿ ಮರ್ಲೇನರನ್ನು ತಂದು ನೋಡಿ, ಯಾಕೆ ಆತಿಶಿ ಅಂತಕ್ಕಂಥದ್ದು ಪ್ರಶ್ನೆ. ಅದರಲ್ಲಿ ಅಂದರೆ ನೋಡಿ, ನಿನ್ನೆ ಸ್ವಾತಿ ಮಲಿವಾಲ್ ಒಂದು ಇಂಟ್ರೆಸ್ಟಿಂಗ್ ಟ್ವೀಟ್ ಮಾಡಿದ್ದಾರೆ. ಸ್ವಾತಿ ಮಲಿವಾಲ್ ಕೇಜ್ರಿವಾಲ್ರ ಆಪ್ತರಾಗಿದ್ದರು. ಆಮ್ ಆದ್ಮಿ ಪಕ್ಷದಲ್ಲಿ ಸತತವಾಗಿ ಒಂದು ರೈಟ್ ವಿಂಗೂ ಇದೆ, ಒಂದು ಲೆಫ್ಟ್ ವಿಂಗೂ ಇದೆ ಅಲ್ಲಿ. ಹೀಗಾಗಿ ಬಿ ಜೆ ಪಿಯ ಬಗ್ಗೆ ಆತಂಕ ಇರತಕ್ಕಂಥದ್ದು ಈ ರೈಟ್ ವಿಂಗರ್ಸನ್ನು ಬಿ ಜೆ ಪಿಯಲ್ಲಿ ಒಡೆದು ಬಿಡುತ್ತೋ ಅಂತ. ಸ್ವಾತಿ ಮಲಿವಾಲ್ ನಿನ್ನೆ ಟ್ವೀಟ್ ಏನಿತ್ತು, ಆತಿಶಿ ಮರ್ಲಾನ್ ಸಿಂಗ್ರ ತಂದೆ ಅಫ್ಜಲ್ ಗುರು ಅವರ ಕ್ಷಮಾದಾನ ಅರ್ಜಿಯ ವಿಚಾರಣೆಯ ವೇಳೆ ಅಫ್ಜಲ್ ಗುರು ಪರವಾಗಿ ನಿಂತ್ಕೊಂಡಿದ್ರು ಅಂತಕ್ಕಂಥದ್ದು ಸ್ವಾತಿ ಮಲಿವಾಲ್. ಹೀಗಾಗಿ ದಿಲ್ಲಿಗೆ ಬಹಳ ದುಃಖದ ದಿನ. ಅಫ್ಜಲ್ ಗುರುನ ಬೆಂಬಲಿಗರ ಪುತ್ರಿ ಇವತ್ತು ದಿಲ್ಲಿಯ ಮುಖ್ಯಮಂತ್ರಿ ಆಗ್ತಿದ್ದಾರೆ ಅನ್ನೋದನ್ನು ಆಮ್ ಆದ್ಮಿ ಪಕ್ಷದಲ್ಲೇ ಇದ್ದು, ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿದ್ದು, ಕೇಜ್ರಿವಾಲ್ರ ಆಪ್ತೆಯಾಗಿ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಸ್ವಾತಿ ಮಲಿವಾಲ್ ಹೇಳ್ತಾ ಇದ್ದಾರೆ. ಅದೀಗ ಕ್ಷಮಾದಾನ ಅರ್ಜಿಯ ಸಂದರ್ಭದಲ್ಲಿ ನೀವು ಅರ್ಜಿ ಹಾಕೋದು ಬೇರೆ, ಅಂದರೆ ಅನೇಕ ವಕೀಲರು ಕೂಡ ಹಾಕ್ತಾರೆ, ಅವರನ್ನು ತಕ್ಷಣ ಸಿಂಪತೈಸರ್ಸ್ ಅನ್ನೋಕ್ಕಾಗಲ್ಲ. ಡೆತ್ ಸೆಂಟೆನ್ಸನ್ನು ವಿರೋಧಿಸ್ತಕ್ಕಂಥ ಕೆಲ ವರ್ಗ ಇದೆ. ಆದರೆ ಆತಿಶಿ ಮರ್ಲೇನಾ ಅವರ ತಂದೆ ಮತ್ತು ತಾಯಿ ದೇ ಆರ್ ಹಾರ್ಡ್ಕೋರ್ ಲೆಫ್ಟಿಸ್ಟ್. ಈ ಮರ್ಲೇನಾ ಹೆಂಗೆ ಬಂತು? ಕಾರ್ಲ್ ಮಾರ್ಕ್ಸ್ ಮತ್ತು ಲೆನಿನ್ರ ಅರ್ಧ ಹೆಸರುಗಳನ್ನು ಮಾಡಿಕೊಂಡು ಈ ಮರ್ಲೇನಾ ಅಂತಕ್ಕಂಥದ್ದನ್ನು ಮಾಡಲಾಯಿತು. ಅನೇಕ ವರ್ಷಗಳ ಕಾಲ ಆತಿಶಿಯ ಹೆಸರನ್ನು ಇಟ್ಕೊಳ್ತಿರಲಿಲ್ಲ. ಹೊರಗ ಜಗತ್ತಿಗೆ ಬರೀ ಆತಿಶಿ ಅಂತ. ಆದರೆ ಇತ್ತೀಚೆಗೆ ಅದು ಆತಿಶಿ ಮರ್ಲೇನಾ ಅಂತಕ್ಕಂಥದ್ದು ವ್ಯಾಪಕವಾಗಿ ಬಳಸ್ತಾ ಇದ್ದಾರೆ. ಆತಿಶಿ ಮೇಲೂ ಕೂಡ ಅನೇಕ ಸವಾಲುಗಳಿವೆ. ಒಂದು, ಕೇಜ್ರಿವಾಲ್ರ ಟ್ರಸ್ಟನ್ನು ಉಳಿಸ್ಕೊಳ್ತಾರೆ. ಅನೇಕ ಬಾರಿ ಅಂದ್ರೆ ಇದೊಂದು ಶಾರ್ಟ್ ಪೀರಿಯಡ್ ಪ್ರಶಾಂತ್ ಈಗ ಸಿಗ್ತಾ ಇರುವಂಥದ್ದು ಅತಿಶಯ ಪಾಲಿಗೆ. ನಾವು ಈ ಹಿಂದೆ ಸುಷ್ಮಾ ಸ್ವರಾಜ್ ಅವರಿಗೆ ಸಿಕ್ಕಂಥ ಅವಕಾಶವನ್ನು ಕೂಡ ನಾವು ಗಮನಿಸಿದ್ದೀವಿ. ಆದರೆ ಆಗಿದ್ದ ಸಿಚುವೇಶನ್ಗೂ ಈಗ ಅತಿಶಿಗಿರುವಂಥ ಸಿಚುವೇಶನ್ಗೂ ಏನು ವ್ಯತ್ಯಾಸಗಳು ಕಂಡು ಬರುತ್ತೆ? ಸವಾಲು ಇದೆಯಾ ಅಥವಾ ನಿಭಾಯಿಸ್ಕೊಂಡು ಹೋಗೋದಷ್ಟೇನಾ? ಅಲ್ಲ, ನಿಭಾಯಿಸ್ಕೊಂಡು ಹೋಗೋದಷ್ಟೇ. ಚುನಾವಣೆಗಳಿವೆ. ಆದರೆ ಅನೇಕ ಬಾರಿ ಏನಾಗುತ್ತೆ, ಅಧಿಕಾರಕ್ಕೆ ಬಂದ ಮೇಲೆ ನಿಮಗೆ ತಿಕ್ಕಾಟಗಳು, ಸಂಘರ್ಷಗಳು ಶುರು ಆಗ್ತವೆ. ಗುರು ಶಿಷ್ಯ ಅದು ಆಗತ್ತಾ? ಅಥವಾ ಆತಿಶಿ ಸಿಂಗ್ ಕೇಜ್ರಿವಾಲ್ ಇಟ್ಟಿರ್ತಕ್ಕಂಥ ವಿಶ್ವಾಸವನ್ನು ಉಳಿಸ್ಕೊಂಡು ಒಳ್ಳೆಯ ಆಡಳಿತ, ಶಿ ಈಸ್ ಅ ಗುಡ್ ಅಡ್ಮಿನಿಸ್ಟ್ರೇಟರ್, ಅದರ ಬಗ್ಗೆ ಯಾರ ಬಗ್ಗೆ ಪ್ರಶ್ನೆ ಇಲ್ಲ. ಶಿ ಹ್ಯಾಸ್ ಎ ವೆರಿ ಕ್ಲೀನ್ ಇಮೇಜ್. ಆದರೆ ಒಂದು ಸಂಕಷ್ಟದ ಕಾಲದಲ್ಲಿ ಆಮ್ ಆದ್ಮಿ ಪಕ್ಷ ಕೂಡ ಇದೆ. 10 ವರ್ಷಗಳ ಆಡಳಿತ ವಿರೋಧಿ ಅಲೆ ಅನ್ನಲ್ಲ ನಾನು, ಅಸಮಾಧಾನ ಇದೆ, ಬೇಗುದಿ ಇದೆ. ಅದಾದಮೇಲೆ ಇವೆಲ್ಲ ಭ್ರಷ್ಟಾಚಾರದ ಆರೋಪಗಳು ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರಲ್ಲೂ ಒಂದು ರೀತಿಯ ನಿರುತ್ಸಾಹವನ್ನು ತಂದಿವೆ. ಹೀಗಿರುವಾಗ ಆತಿಶಿ ಮರ್ಲೇನಾ ಒಂದು ಮುಖ್ಯಮಂತ್ರಿ ಹುದ್ದೆಯನ್ನು ಹೇಗೆ ನಿಭಾಯಿಸ್ತಾರೆ? ಆ್ಯಂಡ್ ಶಿ ಈಸ್ ವೆಲ್ ಎಜುಕೇಟೆಡ್. ನನಗೆ ಖುಷಿಯಾಗೋದೇನು ಗೊತ್ತಾ ಪ್ರತಿಮಾ, ತುಂಬ ಹಿಂಗೆ ಹೈಲಿ ಎಜುಕೇಟೆಡ್ ಜನ ಒಂದು ರೀತಿಯ ಪೊಲಿಟಿಕ್ಸ್ಗೆ ಎಂಟ್ರಿ ಹೊಡೆದಾಗ ಪಾಲಿಟಿಕ್ಸ್ನಲ್ಲೂ ಒಂದು ರೀತಿಯ ಸಣ್ಣ ಬದಲಾವಣೆಗಳು. ನಾನು ಬರೀ ಎಜುಕೇಟೆಡ್ನವರಿಂದಲೇ ಪಾಲಿಟಿಕ್ಸ್ನಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ನಮ್ಮ CM ಉದಾಸಿ ಇದ್ರಲ್ವಾ, ಅವರು ಭಾಳ ಕಡಿಮೆ 7th or 8th ಪಾಸ್ ಇದ್ರು, 7 ಭಾಷೆ ಮಾತಾಡ್ತಾ ಇದ್ರು. ಹಿ ವಾಸ್ ಒನ್ ಆಫ್ ದ ಬೆಸ್ಟ್ ಪಾಲಿಟಿಷಿಯನ್. ಅಂದರೆ ಆ ರೀತಿಯ ಜನರಿಂದಲೂ ರಾಜಕೀಯಕ್ಕೆ ಲಾಭ ಆಗಿದೆ. ಆದರೆ ವೆಲ್ ಎಜುಕೇಟೆಡ್ ಜನ, ಬೇರೆ ಬೇರೆ ಜನ ಬರೋದರಿಂದ ತಮ್ಮ ಎಕ್ಸ್ಪರ್ಟೈಸನ್ನು, ತಮ್ಮ ಎಕ್ಸ್ಪೀರಿಯನ್ಸನ್ನು ತಗೊಂಡು ಪಾಲಿಟಿಕ್ಸ್ಗೆ ಬರೋದರಿಂದ ಪಾಲಿಟಿಕ್ಸ್ನಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡಿದಂತಹ ಬದಲಾವಣೆಗಳು, ಶಿಕ್ಷಣದ ಕ್ಷೇತ್ರದಲ್ಲಿ ಮಾಡಿದಂತಹ ಕ್ರಾಂತಿ, ಶಾಲೆಯ ಕಟ್ಟಡದ ಸಂದರ್ಭದಲ್ಲೇ, ಸರ್ಕಾರಿ ಶಾಲೆಗಳ ಸಂದರ್ಭದಲ್ಲೇ ವ್ಯಾಪಕ ಬದಲಾವಣೆಗಳನ್ನು ಆತಿಶಿ, ಮನೀಶ್ ಸಿಸೋಡಿಯಾ ಮತ್ತು ಆತಿಶಿ ಜೋಡಿ ದಿಲ್ಲಿಯಲ್ಲಿ ತರಲಿಕ್ಕೆ ಸಾಧ್ಯ ಆಯಿತು. ಈಗ ಮುಖ್ಯಮಂತ್ರಿ ಆಗಿರುವಾಗ, ಈಗ 3ನೇ ಮಹಿಳಾ ಮುಖ್ಯಮಂತ್ರಿ ಸುಷ್ಮಾ ಸ್ವರಾಜ್ ವಿಚಿತ್ರ ಸನ್ನಿವೇಶದಲ್ಲಿ 1994ರಲ್ಲಿ ದಿಲ್ಲಿಯಲ್ಲಿ ಮೊದಲ ಬಾರಿ BJP ಅಧಿಕಾರದ ಗದ್ದುಗೆ ಹಿಡಿತು. ಮದನ್ಲಾಲ್ ಖುರಾನ ಮುಖ್ಯಮಂತ್ರಿ ಆದರು. BJP ಒಳಜಗಳ ಶುರು ಆಯಿತು. ಸಾಹಿಬ್ ಸಿಂಗ್ ವರ್ಮಾ ಮುಖ್ಯಮಂತ್ರಿ ಆದರು. ಮಜ್ಜಗಳ ಶುರು ಆಯಿತು. ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಅಡ್ವಾಣಿ ಸುಷ್ಮಾ ಸ್ವರಾಜರನ್ನು ಮುಖ್ಯಮಂತ್ರಿ ಮಾಡಿದರು. ಒಂದು ಹೊಸ ಫೇಸು ಅಂತ. ಅಂದರೆ ಸುಷ್ಮಾ ಸ್ವರಾಜ್ ಈರುಳ್ಳಿಯ ಅಲೆಯಲ್ಲಿ ಕೊಚ್ಕೊಂಡು ಹೋಗ್ಬಿಟ್ರು. ಈರುಳ್ಳಿ ಬೆಲೆ ಏರಿಕೆ ಆಗ 4 ರಾಜ್ಯಗಳಲ್ಲಿ BJPಯನ್ನು ಡುಬಾಯಿಸ್ತು. ಆಗ ಹೋಗಿದ ಅಧಿಕಾರ BJPಗೆ ಇನ್ನೂ ದಿಲ್ಲಿಯಲ್ಲಿ ಸಿಕ್ಕಿಲ್ಲ. ನಂತರ ಶೀಲಾ ದೀಕ್ಷಿತ್ ಮುಖ್ಯಮಂತ್ರಿ ಆದರು. ಶಿ ಈಸ್ ಒನ್ ಆಫ್ ದ ಫೈನೆಸ್ಟ್ ಚೀಫ್ ಮಿನಿಸ್ಟರ್ಸ್ ಆಫ್ ಡೆಲ್ಲಿ. ಇನ್ಸ್ಪೈಟ್ ಆಫ್ ಆಲ್ ದ ಎಲಿಗೇಷನ್ಸ್, ಅದ ನಂತರ ಏನೇನು ಎಲಿಗೇಷನ್ಸ್ಗಳು ಬಂದು ಅಧಿಕಾರ ಕಳ್ಕೊಂಡ್ರು ಅದು ಉತ್ತರಾರ್ಧ. ಬಟ್
ಇವತ್ತೇನು ದಿಲ್ಲಿಯ ಒಂದು ಡೆವಲಪ್ಮೆಂಟ್ ನೋಡ್ತೀವಿ, ಇನ್ಫ್ರಾಸ್ಟ್ರಕ್ಚರ್ ನೋಡ್ತೀವಿ, ಅದರಲ್ಲಿ ಶೀಲಾ ದೀಕ್ಷಿತ್ರ ಪಾತ್ರ ಬಹಳ ದೊಡ್ಡದಿದೆ. ಶೀಲಾ ದೀಕ್ಷಿತ್, ನೀವು ಫ್ಲೈಓವರ್ಸ್ಗಳನ್ನು ಎಷ್ಟೊಂದು ಫ್ಲೈಓವರ್ಗಳು ದಿಲ್ಲಿಯಲ್ಲಿ ನಿರ್ಮಾಣ ಮಾಡಿ, ಆದರೆ ಕೇವಲ ಒಂದು ನಿರ್ಭಯ ಪ್ರಕರಣ ಶೀಲಾ ದೀಕ್ಷಿತ್ರ ಸರ್ಕಾರವನ್ನು ಕೊಚ್ಕೊಂಡು ಹೋಗುವಂತೆ ಮಾಡಿತು. ಈಗ ಅರವಿಂದ್ ಕೇಜ್ರಿವಾಲ್ ಜಾಣತನದಿಂದ, ಸ್ವಾತಿ ಮಲಿವಾಲ್ ಅನೇಕ ಆರೋಪಗಳನ್ನು ಕೇಜ್ರಿವಾಲ್ ಮೇಲೆ ಮಾಡಿದರು. ನೀವು ಜೈಲಿನಿಂದ ಹೊರಗಡೆ ಬಂದಾಕ್ಷಣ ಬಿಭವ್ ಕುಮಾರ್ ಮೂಲಕ ಸ್ವಾತಿ ಮಲಿವಾಲ್ ಮೇಲೆ ಅಟ್ಯಾಕ್ ಮಾಡಲಾಯಿತು ಅನ್ನೋದನ್ನು ಅವ್ರು ಹೇಳಿದರು. ಈಗ ಇನ್ನೊಬ್ಬ ಮಹಿಳೆಯನ್ನು ತಂದು ಕೇಜ್ರಿವಾಲ್ ಕೂಡಿಸಿದ್ದಾರೆ. ಈ ಮಹಿಳಾ ವೋಟ್ ಬ್ಯಾಂಕ್ ಇರುತ್ತಲ್ವ, ಮಹಿಳೆಯರಿಂದಲೇ ಮಹಿಳಾ ವೋಟ್ ಬ್ಯಾಂಕ್ ಬರುತ್ತೆ ಅಂತ ನಾನೇನು ಹೇಳಲ್ಲ. ಅನೇಕ ಮಹಿಳಾ ವೋಟ್ ಬ್ಯಾಂಕ್ ಒಂದು ಸಿಂಪಥೆಟಿಕ್ ಆಗಿ, ಸ್ವಲ್ಪ ಫಾರ್ವರ್ಡ್ ಲುಕ್ಕಿಂಗ್ ಆಗಿ ವೋಟ್ ಮಾಡ್ತಾರೆ ಮಹಿಳೆಯರು. ಆ ದೃಷ್ಟಿಯಿಂದ ಒಬ್ಬ ಮಹಿಳೆಯನ್ನು ತಂದು ಮುಖ್ಯಮಂತ್ರಿ ಮಾಡಿರೋದ್ರಿಂದ ಅದರ ಅನುಕಂಪದ ಲಾಭ ಅರವಿಂದ್ ಕೇಜ್ರಿವಾಲ್ರಿಗೆ ಸಿಗುತ್ತಾ? ಈಗ ಅರವಿಂದ್ ಕೇಜ್ರಿವಾಲ್ ಮತ್ತು ಮನೀಶ್ ಸಿಸೋಡಿಯಾ ಕ್ಯಾನ್ ಡೂ ಆರ್ಗನೈಸೇಷನಲ್ ವರ್ಕ್, ಚುನಾವಣಾ ಕೆಲಸವನ್ನು ನಿಭಾಯಿಸ್ಬೋದು. ಆತಿಶಿ ವಿಲ್ ಲುಕ್ ಆಫ್ಟರ್ ದ ಗವರ್ನೆನ್ಸ್. ಅರವಿಂದ್ ಕೇಜ್ರಿವಾಲ್ರಿಗೆ, ಆಮ್ ಆದ್ಮಿ ಪಕ್ಷಕ್ಕೆ ಇದೊಂದು ರೀತಿಯ ಅಗ್ನಿ ಪರೀಕ್ಷೆಯ ಕಾಲ. ದಿಲ್ಲಿ ವಿಧಾನಸಭಾ ಚುನಾವಣೆಯನ್ನು ವಾಪಸ್ ಗೆದ್ದುಕೊಳ್ತಾರ ಅನ್ನೋದು ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ರಾಜಕಾರಣದ ಪ್ರಸ್ತುತತೆಯನ್ನು ನಿರ್ಧರಿಸುತ್ತೆ. ಮೋದಿ ಮತ್ತು ಶಾ ಗುಜರಾತ್ ಸೋತ್ರೆ ಏನಾಗುತ್ತೆ? ದೇ ವಿಲ್ ಲೂಸ್ ದ ಲೆಜಿಟಿಮಸಿ ಟು ರೂಲ್ ಇಂಡಿಯಾ. ನಿಜ, ಆಪ್ನ ಎಕ್ಸಿಸ್ಟೆನ್ಸ್ ದೆಹಲಿಯಲ್ಲಿ ಇರೋದ್ರಿಂದಾಗಿ ಸವಾಲ್ ದೊಡ್ಡದಿದೆ. ಒಂದು ವೇಳೆ ಆಪ್, ಈಗ ನೋಡಿ, ಆಪ್ ಸೋತ್ರೆ ಭಗವಂತ್ ಮಾನ್ ಪ್ರತ್ಯೇಕವಾಗಿ ಹೋಗ್ಬಿಡ್ತಾರೆ. ಯಾವಾಗಲೂ ಹಿಂಗೆ ಆಗೋದು. ಆ ಕಾರಣದಿಂದ ಕೇಜ್ರಿವಾಲ್ರಿಗೆ ದಿಲ್ಲಿಯನ್ನು ವಾಪಸ್ ಗೆಲ್ತಕ್ಕಂಥ ಅನಿವಾರ್ಯತೆ ಇದೆ. ಈ ಎಲ್ಲ ಎಕ್ಸಸೈಸ್ಗಳ ನಂತರ ಒಂದು ಕಡೆ BJP, ಒಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ಗಳು, ಒಂದು ಕಡೆ ಅಬಕಾರಿ ನೀತಿ ಪ್ರಕರಣದಲ್ಲಿ ಎಲ್ಲರೂ ಜೈಲಿಗೆ ಹೋಗಿ ಬಂದರು. ಹೀಗಿರುವಾಗ ವಾಪಸ್ ದಿಲ್ಲಿಯನ್ನು ಗೆಲ್ತಾರ? ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ನಿಜ. ಜಮ್ಮು ಕಾಶ್ಮೀರದಲ್ಲಿ ಇಂದು ಚುನಾವಣೆ, 10 ವರ್ಷಗಳ ಬಳಿಕ ನಡೀತಾ ಇರುವಂತಹ ಚುನಾವಣೆ, ಆರ್ಟಿಕಲ್ 370 ರದ್ದಾದ ಮೇಲೆ ಆಗ್ತಾ ಇರುವಂತಹ ಚುನಾವಣೆ. 24 ಕ್ಷೇತ್ರಗಳಿಗೆ ಇವತ್ತು 219 ಅಭ್ಯರ್ಥಿಗಳ ಭವಿಷ್ಯ ನಿರ್ಧರಿಸುವ ಚುನಾವಣೆ ನಡೀತಾ ಇದೆ. ಆರ್ಟಿಕಲ್ 370 ರದ್ದಾದ ಮೇಲೆ ನಡೀತಾ ಇರುವ ಮೊದಲ ಬಾರಿಯ ಎಲೆಕ್ಷನ್ ಇದು. ಕಾಶ್ಮೀರದ 16 ಕ್ಷೇತ್ರ, ಜಮ್ಮುವಿನ 6 ಕ್ಷೇತ್ರ ಇವತ್ತು ಮತದಾನ ಆಗಿದೆ. ಒಂದು ಕಡೆ ಉಗ್ರರ ಭೀತಿ ಇದೆ, ಅದರ ಮಧ್ಯೆ ಜಮ್ಮು ಕಾಶ್ಮೀರದ ಮತಗಟ್ಟೆಯ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಬೆಳಗ್ಗೆ 7 ಗಂಟೆಯಿಂದಲೇ ವೋಟಿಂಗ್ ಶುರುವಾಗಿದೆ. ಭಾರೀ ಮತದಾನ ಆಗುವಂತಹ ನಿರೀಕ್ಷೆಗಳಿವೆ. ಒಟ್ಟು 90 ಕ್ಷೇತ್ರಗಳಲ್ಲಿ ಜಮ್ಮು ಕಾಶ್ಮೀರದಲ್ಲಾಗುವಂತಹ ಚುನಾವಣೆ, ಅದರಲ್ಲಿ ಇವತ್ತು 24 ಕ್ಷೇತ್ರಗಳಿಗೆ ವೋಟಿಂಗ್. ವಿಧಾನಸಭಾ ಚುನಾವಣೆ ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇರುವಂಥದ್ದು ಬಹಳಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. 3 ಹಂತಗಳಲ್ಲಿ ನಡೆಯುತ್ತೆ ಈ ಚುನಾವಣೆ. ಮೊದಲ ವಿಧಾನಸಭಾ ಚುನಾವಣೆಗೆ ಸಜ್ಜಾಗಿದೆ. ಆರ್ಟಿಕಲ್ 370 ರದ್ದಾದ ಮೇಲೆ ಆಗ್ತಾ ಇರುವಂತಹ ಚುನಾವಣೆ, ಹಾಗಾಗಿ ನಿರೀಕ್ಷೆಗಳು ಬಹಳ ದೊಡ್ಡದಿದೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವೋಟಿಂಗ್ ಆಗುವಂತಹ ನಿರೀಕ್ಷೆ ಇದೆ. ಪ್ರಶಾಂತ್, ಜಮ್ಮು ಕಾಶ್ಮೀರದ ಚುನಾವಣೆ ಅಂತಂತಂದ್ರೆ ಇಡೀ ದೇಶದ ಚಿತ್ತ ಅಫ್ಕೋರ್ಸ್ ಅದರ ಮೇಲೆ ನಿಂತಿರುತ್ತೆ. ಯಾಕಂದ್ರೆ 1 ದಶಕದ ಬಳಿಕ ನಡೀತಾ ಇರುವ ಚುನಾವಣೆ, ಆರ್ಟಿಕಲ್ 370 ರದ್ದಾದ ಮೇಲೆ ಆಗ್ತಾ ಇರೋ ಚುನಾವಣೆ. ಹಾಗಾಗಿ ಯಾವ ರೀತಿಯಲ್ಲಿ ಜಮ್ಮು ಕಾಶ್ಮೀರದ ಮತದಾರ ಬಯಸ್ತಾ ಇದ್ದಾನೆ ಏನನ್ನ ಅನ್ನೋದನ್ನ, ಒಂದು ಭವಿಷ್ಯವನ್ನು ನಿರ್ಧರಿಸುವಂತಹ ಒಂದು ಚುನಾವಣೆ. ಪ್ರತಿಮಾ, ಅದು ಬರೀ ಭಾರತದ ಜನರ ಕುತೂಹಲ ಇದೆ ಅಂತಲ್ಲ, ಇಡೀ ಜಿಯೋಪಾಲಿಟಿಕ್ಸ್ನ ದೃಷ್ಟಿಯಿಂದ ಕೂಡ ಜಮ್ಮು ಕಾಶ್ಮೀರದಲ್ಲಿ ಈ ಒಂದು ಡೆಮೊಕ್ರೆಟಿಕ್ ಎಕ್ಸಸೈಸ್ ಏನು ನಡೀತಾ ಇದೆ ಅದರ ಬಗ್ಗೆ ಒಂದು ಕುತೂಹಲವೂ ಕೂಡ ಇದೆ, ಒಂದು ದೃಷ್ಟಿಯಿಂದ ಕೂಡ ಜನ ಇದನ್ನು ನೋಡ್ತಾ ಇದ್ದಾರೆ. ಯಾಕಂದರೆ ಜಮ್ಮು ಕಾಶ್ಮೀರ ಅಂದಾಕ್ಷಣ ನಮಗೊಂದು ರೀತಿ ಭಾರತ ಪಾಕಿಸ್ತಾನ್ ನಡುವಿನ ಸಂಬಂಧಗಳ ದೃಷ್ಟಿಯಿಂದ ಕೂಡ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆಗಳು ನಡೀತಾ ಇರ್ತಕ್ಕಂಥ, ಯಾಕಂದರೆ ಕಳೆದ 10 ವರ್ಷಗಳಲ್ಲಿ ಅಲ್ಲಿ ಚುನಾವಣೆ ನಡೆದಿಲ್ಲ. ಅದರ ಅರ್ಥ ಆದರೆ 5 ವರ್ಷ ಅಲ್ಲಿ ಸರ್ಕಾರಗಳಿದ್ವು. ಈಗ PDP ಮತ್ತು BJPಯ ಸಮ್ಮಿಶ್ರ ಸರ್ಕಾರ ಇತ್ತು. 2019 ಆಗಸ್ಟ್ 5ರಂದು ಅಮಿತ್ ಶಾ 370ನೇ ವಿಧಿ ರದ್ದತಿ 35A ಅನ್ನು ಕೂಡ ಅಮೆಂಡ್ ಮಾಡ್ತಕ್ಕಂಥ ಒಂದು ನಿರ್ಣಯವನ್ನು ತೆಗೆದುಕೊಂಡ ನಂತರ ಅಲ್ಲಿನ ವಿಧಾನಸಭೆಗಳನ್ನು ವಿಸರ್ಜಿಸಲಾಯಿತು. ಡಿಲಿಮಿಟೇಷನ್ ಕಮಿಷನ್ ಬಂತು. ಮೊದಲಲ್ಲಿ 83 ಸೀಟ್ಗಳಿದ್ವು. ಲಡಾಖ್ ಬಿಟ್ಬಿಡಿ, ಲಡಾಖದ್ದು 4 ಹೇಳಿದ್ರೆ 87 ಸೀಟ್ಗಳಿದ್ವು. ಜಮ್ಮು ಕಾಶ್ಮೀರದಲ್ಲಿ 83 ಸೀಟ್ಗಳಿದ್ವು. ಡಿಲಿಮಿಟೇಷನ್ನ ನಂತರ 90 ಸೀಟ್ಗಳಾಗಿವೆ. 90 ಸೀಟ್ಗಳ ಸಂದರ್ಭದಲ್ಲಿ 47 ಕಾಶ್ಮೀರದಲ್ಲಿವೆ, 43 ಜಮ್ಮು ಭಾಗದಲ್ಲಿವೆ. ಹೀಗಾಗಿ ಜಮ್ಮು ಭಾಗದಲ್ಲಿ ಒಂದು ವೇಳೆ ಏನಾದರೂ PDP ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ನಡುವೆ ಸೀಟ್ಗಳು ಬೇರ್ಪಟ್ಟು
ಜಮ್ಮು ಭಾಗದಲ್ಲಿ BJP ಕ್ಲೀನ್ ಸ್ವೀಪ್ ಮಾಡಿದರೆ ಒಂದು ರೀತಿಯ ಪರಿಸ್ಥಿತಿ ಕೂಡ ಉದ್ಭವ ಆಗ್ಬೋದು. ಅಥವಾ ಜಮ್ಮು ಭಾಗದಲ್ಲಿ ಕಾಂಗ್ರೆಸ್ ಮತ್ತು BJPಗಳ ನಡುವೆ ಸೀಟ್ ಡಿವಿಷನ್ ಇನ್ ದ ಸೆನ್ಸ್ ಯಾರು ಗೆಲ್ತಾರೆ ಅನ್ನೋದು. ಕಳೆದ ಬಾರಿ 12 ಗೆದ್ದಿತ್ತು, BJP 25 ಗೆದ್ದಿತ್ತು ಜಮ್ಮು ಭಾಗದಲ್ಲಿ. ಈ ಬಾರಿ ಕೂಡ ಅದೇ ಪರಿಸ್ಥಿತಿ ಪುನರಾವರ್ತನೆ ಆದರೆ ಮತ್ತೊಮ್ಮೆ ಸಮ್ಮಿಶ್ರ ಸರ್ಕಾರ ಆಗಬೇಕು. ಅದು ಯಾರ ನಡುವೆ ಆಗತ್ತೆ ಅನ್ನೋದು ಕೂಡ ಬಹಳ ಮುಖ್ಯ. ಅದು PDP ನ್ಯಾಷನಲ್ ಕಾನ್ಫರೆನ್ಸ್ ಕಾಂಗ್ರೆಸ್ ನಡುವೆ ಆಗುತ್ತಾ ಅಥವಾ BJP ಜೊತೆ ಒಂದು ಪಕ್ಷ ಬರಲಿಕ್ಕೆ ತಯಾರಾಗತ್ತಾ, ಇದು ಕೂಡ ಜಮ್ಮು ಕಾಶ್ಮೀರದ ರಾಜಕೀಯ ಭವಿಷ್ಯವನ್ನು ನಿರ್ಧರಿಸುತ್ತೆ. 3 ಹಂತಗಳಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ನಡೀತಾ ಇದೆ. ಆ್ಯಕ್ಚುಲಿ ಮಹಾರಾಷ್ಟ್ರದ ಚುನಾವಣೆಗಳನ್ನು ಕೂಡ ಜೊತೆಗೆ ನಡೆಸಬೇಕಿತ್ತು, ಆದರೆ ಕೇಂದ್ರೀಯ ಚುನಾವಣಾ ಆಯೋಗ ಹೇಳಿತು ಜಮ್ಮು ಕಾಶ್ಮೀರಕ್ಕೆ ಬಹಳ ದೊಡ್ಡ ಪ್ಯಾರಾಮಿಲಿಟ್ರಿಯನ್ನು, ಯಾಕಂದರೆ ಅಲ್ಲಿ ಉಗ್ರರ ಒಂದು ಉಪಟಳದ ಕಾರಣದಿಂದಾಗಿ ಕಳಿಸ್ಬೇಕಾಗತ್ತೆ. ಹೀಗಾಗಿ ಮಹಾರಾಷ್ಟ್ರದ ಚುನಾವಣೆಯನ್ನು ಲೇಟರ್ ಪಾರ್ಟಲ್ಲಿ ಇಟ್ಕೊಳ್ಳೋಣ, ಜಮ್ಮು ಕಾಶ್ಮೀರ ಆ್ಯಂಡ್ ಹರಿಯಾಣದ ಚುನಾವಣೆಯನ್ನು ಘೋಷಣೆ ಮಾಡಲಾಯಿತು 3 ಹಂತಗಳಲ್ಲಿ. ಇವತ್ತು ದೋಡಾ, ಕಿಶ್ತ್ವಾರ್, ರಾಂಬನ್, ಅನಂತನಾಗ್, ಪುಲ್ವಾಮಾ, ಕುಲ್ಗಾಮ್ ಮತ್ತು ಶೋಪಿಯಾನ್ ಈ ಜಿಲ್ಲೆಗಳಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ. ಮೊದಲ ಹಂತದ 24 ಕ್ಷೇತ್ರಗಳಲ್ಲಿ, ಎರಡನೇ ಹಂತದಲ್ಲಿ 26, ಮೂರನೇ ಹಂತದಲ್ಲಿ 40 ಕ್ಷೇತ್ರಗಳಲ್ಲಿ ಅಲ್ಲಿ ಚುನಾವಣೆ ನಡೀಬೇಕಿದೆ. ನಿಶ್ಚಿತವಾಗಿ 370ನೇ ವಿಧಿ ರದ್ದತಿಯ ನಂತರ ಮೊದಲ ಚುನಾವಣೆಯಲ್ಲಿ ಲೋಕಸಭೆ ನಡೀತು. ಲೋಕಸಭಾ ಚುನಾವಣೆಯಲ್ಲಿ ವೆರಿ ಡೀಸೆಂಟ್ ವೋಟಿಂಗ್ ಪರ್ಸೆಂಟೇಜ್ ಜಮ್ಮು ಕಾಶ್ಮೀರದಲ್ಲಿ ಬಂತು. ಇದು ಕೂಡ ಪಾಕಿಸ್ತಾನದ ಕಡೆಯಿಂದ ಅವ್ಯಾಹತವಾಗಿ ಇನ್ಸಿಡೆಂಟ್ಸ್ಗಳು ಜಾಸ್ತಿ ಆಗಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ. ಯಾಕಂದರೆ ಒಂದು ವೇಳೆ ಡೆಮೊಕ್ರೆಟಿಕ್ ಪ್ರೊಸೆಸ್ ಏನು 89ರಲ್ಲಿ ಡಿಸ್ಟರ್ಬ್ ಆಗಿತ್ತು, ಈಗ ಸಲಾಹುದ್ದೀನ್ ಏನು JKLF ಎಲ್ಲ ಸ್ಥಾಪನೆ ಮಾಡಿದರು, ಅವ್ರ ಪ್ರಕಾರ 89ರ ಚುನಾವಣೆಯನ್ನು ರಿಗ್ ಮಾಡಿದರು ಫರೂಕ್ ಅಬ್ದುಲ್ಲಾ. ಆ ಕಾರಣದಿಂದ ನಾವು ಭಯೋತ್ಪಾದನೆಯತ್ತ ಹೊರಳಿದ್ವಿ ಅಂತಕ್ಕಂಥ ಸಬೂಬನ್ನು ಹೇಳ್ತಾರೆ. ಐ ಡೋಂಟ್ ಅಗ್ರಿ ವಿತ್ ದಟ್ ಸ್ಟಾರ್ಟೆಡ್ ವಿತ್ ಇಂಟರ್ಫಿಯರೆನ್ಸ್ ಆಫ್ ISI. ಅಫ್ಘಾನಿಸ್ತಾನದಲ್ಲಿ ನಡೆದಿರ್ತಕ್ಕಂಥ ರಷ್ಯಾದ ವಿರುದ್ಧ ಶಸ್ತ್ರಾಸ್ತ್ರಗಳನ್ನೇನು ಅಮೇರಿಕ ಮುಜಾಹಿದೀನ್ಗಳನ್ನು ಪೂರೈಸಿತು, ಆ ಆಪರೇಷನ್ ಮುಗಿದ ನಂತರ ಜಮ್ಮು ಕಾಶ್ಮೀರದತ್ತ ಈ ಶಸ್ತ್ರಾಸ್ತ್ರಗಳು ಬಂದವು. ಅದು ಭಯೋತ್ಪಾದನೆಯತ್ತ 89ರಲ್ಲಿ ಹೊರಡಿತು. ಅದಾದಮೇಲೆ ನಡೆದಿರ್ತಕ್ಕಂಥ ಒಂದು ಚುನಾವಣೆಗಳಲ್ಲಿ ಮತ್ತು ಈಗಿನ ಚುನಾವಣೆಗೂ ವ್ಯತ್ಯಾಸ ಇದೆ. ಕಾರಣ ಆರ್ಟಿಕಲ್ 370. ಆರ್ಟಿಕಲ್ 370ಯ ರದ್ದತಿಯ ನಂತರ ಒಂದು ರೀತಿಯಲ್ಲಿ ಕಾಶ್ಮೀರದಲ್ಲಿ ಏನೋ ಪರಿಸ್ಥಿತಿ ಕೈ ಮೀರಿ ಹೋಗ್ಬಿಡುತ್ತೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇತ್ತು. ಬಟ್ ಆನ್ ದ ಕಾಂಟ್ರರಿ ಕಾಶ್ಮೀರದ ಸಾಮಾನ್ಯ ಜನ ಹೇಳ್ತಾ ಇದ್ದಾರೆ 370ನೇ ವಿಧಿ ರದ್ದತಿ ನಂತರ ಒಂದು ರೀತಿಯಾಗಿರುತ್ತೆ ಸುಕೂನ್ ಆ್ಯಂಡ್ ಚೈನ್ ತಿಳಿಯಾಗಿದೆ. ಮೊನ್ನೆ ನೀವು ಗುಲ್ಮರ್ಗದಲ್ಲಿ ನೋಡಬೇಕಿತ್ತು, ಆಗಸ್ಟ್ 15 10,000 ಕಾಶ್ಮೀರದ ಹುಡುಗಿಯರು ನೃತ್ಯ ಪ್ರದರ್ಶನವನ್ನು ಮಾಡಿ ಗಿನ್ನಿಸ್ ರೆಕಾರ್ಡ್ ಮಾಡಿದರು. ಇನ್ನು ಶಾಂತಿಗೆ ಇದಕ್ಕಿಂತ ಜಾಸ್ತಿ ಪ್ರೂಫ್ ಏನು ಬೇಕು? ಆ ಕಾರಣದಿಂದ ಈ ಡೆಮೊಕ್ರೆಟಿಕ್ ಎಕ್ಸಸೈಸ್ ಹೇಗೆ ನಡೆಯುತ್ತೆ ಅಂತಕ್ಕಂಥದ್ರ ಬಗ್ಗೆ ಒಂದು ಬಹಳ ದೊಡ್ಡ ಕುತೂಹಲ ಇದೆ. ಯಾವ ಸರ್ಕಾರ ಬರುತ್ತೆ ಅಂತಕ್ಕಂಥದ್ರ ಬಗ್ಗೆ. ನಾವೀಗ ಪೊಲಿಟಿಕಲ್ ಹೇಳಿಕೆಗಳನ್ನ ಕೇಳ್ತಾ ಇದ್ದೀವಿ, ಬೇರೆ ಬೇರೆ ಸಂಘಟನೆಗಳು ಹೇಳ್ತಾ ಇರೋ ಹೇಳಿಕೆಗಳನ್ನು ಕೇಳ್ತಾ ಇದ್ದೀವಿ. ಆದರೆ ಕಾಶ್ಮೀರದ ಜನತೆ ಏನು ಹೇಳ್ತಾರೆ, ಆ ಧ್ವನಿಗೆ ಉತ್ತರವಾಗಿ ಬಹುಶಃ ಈ ಚುನಾವಣೆ ಅಂತ. ಸೆಕ್ಯುಲರಿಸಮ್ಗೂ ಆರ್ಟಿಕಲ್ 370ಕ್ಕೂ ಸಂಬಂಧವನ್ನು ಕಲ್ಪಿಸಿ ನಮ್ಮ ದೇಶದಲ್ಲಿ 75 ವರ್ಷಗಳ ಕಾಲ ಒಂದು ರಾಜ್ಯಕ್ಕೆ ವಿಶೇಷ ಸ್ಥಾನಮಾನದ ಹೆಸರಿನಲ್ಲಿ ಡಿಸ್ಕ್ರಿಮಿನೇಟ್ ಮಾಡಲಾಯಿತು. ಒಂದು ರೀತಿ ಅಂದರೆ ನೀವು ಆ ವಿಶೇಷ ಸ್ಥಾನಮಾನವೇ ನಿಮ್ಮನ್ನು ಡಿಸ್ಕ್ರಿಮಿನೇಟ್ ಮಾಡುತ್ತೆ. ಎಕ್ಸಾಕ್ಟ್ಲಿ. 370ನೇ ವಿಧಿ ರದ್ದತಿ, ಅಟಲ್ ಬಿಹಾರಿ ವಾಜಪೇಯಿ, ನಿತೀಶ್ ಕುಮಾರ್, ಜಾರ್ಜ್ ಫರ್ನಾಂಡಿಸ್ ಹೇಳಿದರು 370 ನೀವು ಪಕ್ಕದಲ್ಲಿಡಬೇಕು. ಆ್ಯಕ್ಚುಲಿ ಏನೂ ಸಂಬಂಧವಿಲ್ಲ ಭಾರತದ ಉಳಿದ ಅಂದರೆ ರಾಜಕೀಯ ಪಕ್ಷಗಳಿಗೆ. ಅಂದರೆ 370ನ್ನು ಮುಂದುವರಿಸ್ಕೊಂಡು ಬರಲಾಯಿತು. ಈಗ 370ನೇ ವಿಧಿ ರದ್ದತಿಯ ನಂತರ ನೀವು ಕಾಶ್ಮೀರದಲ್ಲಿ ಲ್ಯಾಂಡನ್ನು ಕೊಳ್ಳಬಹುದು, ಮೀಸಲಾತಿಯ ನಿರ್ಣಯಗಳಾಗಿರಲಿಲ್ಲ, ಅಲ್ಲಿನ ಹುಡುಗಿಯರು ಬೇರೆ ರಾಜ್ಯಗಳಿಗೆ ಮದುವೆ ಮಾಡಿಕೊಂಡ್ರೆ ಅವ್ರಿಗೆ ಆಸ್ತಿಯ ಹಕ್ಕು ಸಿಗ್ತಾ ಇರಲಿಲ್ಲ. ಈ ಎಲ್ಲ ನಾನಾ ಸಂಗತಿಗಳು 370ನೇ ವಿಧಿ ರದ್ದತಿಯ ನಂತರ ಬದಲಾಗಿವೆ. ಆದರೆ ಅಲ್ಲಿನ ಜನ ಏನು ಹೇಳ್ತಾರೆ, ಜನರ ಅಭಿಪ್ರಾಯ ಏನಿದೆ, ಅದು ಚುನಾವಣೆಯಲ್ಲಿ ಭಾಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ ಅನಿಸುತ್ತೆ. ಯಾವ ಸರ್ಕಾರ ಬರುತ್ತೆ ಅನ್ನುವ ಕುತೂಹಲ ಕೂಡ ಇದೆ. ಕಳೆದ ಬಾರಿ ಜಮ್ಮು ಭಾಗದಲ್ಲಿ BJP 25 ಗೆದ್ದಿತ್ತು, 28 ಸೀಟ್ಗಳನ್ನು ಮೆಹಬೂಬಾ ಮುಫ್ತಿ ವ್ಯಾಲಿಯಲ್ಲಿ ಗೆದ್ದಿದ್ರು, ಕಣಿವೆಯಲ್ಲಿ. ಹೀಗಾಗಿ ಒಂದು ವಿಚಿತ್ರವಾಗಿರ್ತಕ್ಕಂಥ ಒಂದು ಸಮ್ಮಿಶ್ರ ಸರ್ಕಾರ ರಚನೆ ಆಗಿತ್ತು.
BJPಗರಿಗೆ ಇವತ್ತು ಅನೇಕರು ಕೇಳ್ತಕ್ಕಂಥ ಪ್ರಶ್ನೆ, ನೀವ್ಯಾಕೆ ಹೋಗಿ PDP ಜೊತೆ ಮೈತ್ರಿ ಮಾಡ್ಕೊಂಡ್ರಿ, ಭಯೋತ್ಪಾದಕರನ್ನು ಬೆಂಬಲಿಸ್ತದೆ ಪಕ್ಷ ಅಂತ ಹೇಳ್ತೀರಿ, ಈಗ ಯಾಕೆ ಮೈತ್ರಿ ಮಾಡ್ಕೊಂಡ್ರಿ ಅಂತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ನನಗನ್ಸುತ್ತೆ ಈ ಚುನಾವಣೆಯ ಫಲಿತಾಂಶದ ನಂತರ ಕೂಡ ಆ ಕೆಲವು ಸ್ಥಿತಿಗಳು ಉದ್ಭವಿಸ್ಲಿಕ್ಕೆ ಸಾಧ್ಯ. ಮತ್ತೆ ಸಮ್ಮಿಶ್ರ ಯಾರ ಜೊತೆ ಬರ್ತಾರೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ಬಟ್ ವ್ಯಾಲಿ ಇಸ್ ಚೇಂಜಿಂಗ್. ಕಾಶ್ಮೀರದ ಕಣಿವೆ ಬದಲಾಗ್ತಾ ಇದೆ. ಆ ಬದಲಾವಣೆಯ ಗಾಳಿ ಈ ಡೆಸ್ಪರೇಷನ್ ನಿಮಗೆ ಭಯೋತ್ಪಾದಕ ಸಂಘಟನೆಗಳಲ್ಲಿ ಕಾಣ್ತಾ ಇದೆ. ನಿಮಗೆ ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್, ಇವೆಲ್ಲವೂ ಕೂಡ ನೀಡ್ತಾ ಇರ್ತಕ್ಕಂಥ ಹೇಳಿಕೆಗಳು, ಇನ್ಫಿಲ್ಟ್ರೇಷನ್ನ ಪ್ರಯತ್ನಗಳಲ್ಲಿ ಇದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಹೀಗಾಗಿ ಭಾರತದ ದೃಷ್ಟಿಯಿಂದ ಮತ್ತು ಜಿಯೋಪಾಲಿಟಿಕ್ಸ್ನ ದೃಷ್ಟಿಯಿಂದ ಕಾಶ್ಮೀರದಲ್ಲಿ ಒಂದು ಡೆಮೊಕ್ರೆಟಿಕ್ ಗೌರ್ಮೆಂಟ್ ಬರ್ತಕ್ಕಂಥದ್ದು ಬಹಳ ಒಳ್ಳೆಯ ಬೆಳವಣಿಗೆ. ಹಾಗಾಗಲಿ ಅಂತ ಅನ್ನೋದು ಪ್ರತಿಯೊಬ್ಬರು ಬಯಸುವಂಥದ್ದು. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.